ತಿಂಗಳ 26ನೇ ದಿನಾಂಕದಂದು ಲೋಕಸಭಾ ಚುನಾವಣೆ. ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ನಮ್ಮ ಹಾಲಿ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು ಇವತ್ತು ಸ್ಪರ್ಧೆಗೆ ಕಣದಲ್ಲಿದ್ದಾರೆ. ಈಗ ನಮ್ಮ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು ಮಾಡಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಅಮೋಘ ಸೇವೆಯನ್ನ ಇವತ್ತು ಸಲ್ಲಿಸಿರ್ತಾರೆ. ಈ ನಮ್ಮ ತಾಲೂಕಿಗೆ ಇವತ್ತು ಏನು ಬೊಮ್ಮಸಂದ್ರದವರೆಗೂ ಮೆಟ್ರೋ ಆಗಿದೆ. ಈಗ ಅಲ್ಲಿಂದ ಟೆಂಡರ್ ಕೂಡ ಕರೆದಿದ್ದಾರೆ. ಚಂದಾಪುರದಿಂದ ಆನೇಕಲ್ಲು ಮತ್ತೆ ಚಂದಾಪುರದಿಂದ ಹತ್ತಬಲೆವರೆಗೂ ಸರ್ಜಾಪುರನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೆಟ್ರೋ ಏನು 10 ವರ್ಷಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಈಗಾಗಲೇ 3 ಬಾರಿ ಗೆದ್ದಿದ್ದಾರೆ. ಕಾವೇರಿ ನೀರನ್ನ ಈ ದಿನ ನಮ್ಮ ಗ್ರಾಮೀಣ ಭಾಗಕ್ಕೆ ಬಂದಿರತಕ್ಕಂಥದ್ದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್, ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತೆ ಡಿ.ಕೆ. ಸುರೇಶ್ ಹಾಗೂ ನಮ್ಮ ತಾಲೂಕಿನ ಸದಸ್ಯರಾದಂಥ ವಿಧಾನಸಭಾ ಸದಸ್ಯರಾದಂಥ ಬಿ. ಶಿವಣ್ಣವರು ಇವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಕಾವೇರಿ ನೀರು ಬರೋದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾರಣ. ಇವರೆಲ್ಲರೂ ಕೂಡ ಹೋಗಿ ನಮ್ಮ ತಾಲೂಕಿಗೆ ಕಾವೇರಿ ನೀರು ಏನು ಇವತ್ತು ಬೋರ್ವೆಲ್ಗಳಲ್ಲಿ ನೀರು ಕೂಡ ಬರ್ತಾ ಇಲ್ಲ ಸಂದರ್ಭದಲ್ಲಿ ಈ ಒಂದು ಗ್ರಾಮೀಣ ಭಾಗಕ್ಕೆ ಕಾವೇರಿ ನೀರನ್ನ ತಂದುಕೊಟ್ರು. ಇದೇ ಬಿಜೆಪಿಯವರು ಈ ಹಿಂದೆ ನಮ್ಮ ಸರ್ಕಾರ ಇತ್ತಂತ ಸಂದರ್ಭದಲ್ಲಿ ಇದೇ ಬಿಜೆಪಿಯವರು ಅಸೆಂಬ್ಲಿಯಲ್ಲಿ ಹೇಳಿದ್ರು, ನೀವು ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರನ್ನು ನೀವು ಕೊಟ್ರೆ ರಕ್ತಪಾತ ಆಗುತ್ತೆ ಅಂತೇಳಿ ಅಸೆಂಬ್ಲಿಯಲ್ಲಿ ಹೇಳಿದ್ರು. ಇದೆಲ್ಲ ಕೂಡ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. ಅದು ಏನೇ ಆಗ್ಲಿ ನಮ್ಮ ಗ್ರಾಮೀಣ ಭಾಗಕ್ಕೆ ನೀರನ್ನು ಕೊಡಬೇಕು ಅಂತೇಳಿ ಇವತ್ತು ನಮ್ಮ ತಾಲೂಕಿನ ಒಂದು ಮಾದರಿ ತಾಲೂಕನ್ನು ಮಾಡೋ ಸಲುವಾಗಿ ಹಣ ತೊಟ್ಟು ಏತ ನೀರಾವರಿ 265 ಕೋಟಿ ರೂಪಾಯಿ ಏತ ನೀರಾವರಿ ಯೋಜನೆಯನ್ನ ಕೆರೆಗಳಿಗೆ ತುಂಬಿಸಿದ್ರು. ಈ ಅಂತರ್ಜಲ ಅಭಿವೃದ್ಧಿ ಆಗೋದಕ್ಕೆ ಈಗ ಬೋರ್ವೆಲ್ಗಳಲ್ಲಿ ಕೂಡ ನೀರಿನ ಮಟ್ಟ ಕೂಡ ಮೇಲಕ್ಕೆ ಬಂದಿದೆ. ಬಂಧುಗಳೇ, ನಾನು ಮಾಧ್ಯಮದವರು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ 4,000 ಕಿಲೋಮೀಟರ್ ಅನ್ನ ಏನು ಪಾದಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಟಿವಿ ಮಾಧ್ಯಮಗಳಲ್ಲಿ ಎಲ್ಲೋ ಅಲ್ಲೊಂದೊಬ್ರು ಇಲ್ಲೊಂದೊಬ್ರು ತೋರಿಸ್ತಾರೆ ವಿನ ನಮ್ಮ ಪ್ರಧಾನಮಂತ್ರಿಗಳನ್ನ ದಿನವಿಡೀ ನಾವು ಚಾನೆಲ್ ಅನ್ನು ಓಪನ್ ಮಾಡಿದ್ರೆ ದಿನವಿಡೀ ನಮ್ಮ ಪ್ರಧಾನಮಂತ್ರಿಗಳ ಅವರ ಏನು ಕಾರ್ಯವೈಖರಿ ಏನೆಲ್ಲ ಜೈಕಾರ ಹಾಕಿ ಟಾಟಾ ಮಾಡ್ಕೊಂಡು ಇದನ್ನೇ ನೀವು ತೋರಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಏನು ಈ ದೇಶದ ಸ್ಥಿತಿಗತಿಗಳನ್ನ ಬಡವರ, ದಲಿತರ, ಕಾರ್ಮಿಕರ ಇವೆಲ್ಲ ಏನು ವರ್ಗದವ್ರಿಗೂ ಕೂಡ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು, ಒಂದು ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರನ್ನು ದಾರಿಯಲ್ಲಿ ಬರ್ತಕ್ಕಂಥ ಮತ್ತೆ ಎಲ್ಲ ಮುಖ್ಯವಾದಂತ ಒಂದು ಗ್ರಾಮಗಳಲ್ಲಿ ಸರ್ಕಲ್ಗಳಲ್ಲಿ ನಿಂತು ಪಾದಯಾತ್ರೆ ಮಾಡಿ ಅವರ ಕಷ್ಟಗಳನ್ನ ಎಲ್ಲ ಕೇಳ್ಕೊಂಡು ಈ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲ ಜಾತಿ ಧರ್ಮ ಹೊರತುಪಡಿಸಿ ನಾವೆಲ್ಲ ಒಂದೇ ಒಂದು ಜಾತ್ಯತೀತತೆಯನ್ನ ನಾವು ಎತ್ತಿಡಬೇಕು, ನಮ್ಮ ಸಂವಿಧಾನಕ್ಕೆ ಒಂದು ಗೌರವವನ್ನ ಕೊಡಬೇಕು ಅಂತ ಹೇಳಿ ಅವರು ಪಾದಯಾತ್ರೆ ಮಾಡಿದ್ರು. ಆಗ ಅವ್ರಿಗೆ ಅರಿವಾಯ್ತು ಇಲ್ಲಿ ಬಡವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಅನ್ನೋದು. ಅವನ್ನೆಲ್ಲ ಒಗ್ಗೂಡಿಸ್ಕೋದಕ್ಕೆ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಕಷ್ಟಗಳನ್ನ ಇವೆಲ್ಲವೂ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ಬೇಕಂತೇಳಿ ಈ ದಿನ ಏನು ನಮ್ಮ ಲೋಕಸಭಾ ಪ್ರಣಾಳಿಕೆಯಲ್ಲಿ ಅದನ್ನೆಲ್ಲವೂ ಕೂಡ ಕೊಟ್ಟಿದ್ದಾರೆ ಕೂಡ. ಈ ಹಿಂದೆ 165 ಭರವಸೆಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ 158 ಭರವಸೆಗಳನ್ನ ಪೂರೈಸಿತು. ಜೊತೆಗೆ ಪ್ರಣಾಳಿಕೆಯಲ್ಲಿ ಇಲ್ಲಿದೆ ಒಂದು 30 ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ. ಬಂಧುಗಳೇ, ನಾನು ಹೇಳ್ತಾ ಇರೋದು ಇವರು 600 ಭರವಸೆಗಳನ್ನ ಹೋದ ಸರ್ಕಾರದಲ್ಲಿ ಕೊಟ್ಟಿದ್ರು, ಕೇವಲ 45 ಭರವಸೆಗಳನ್ನ ಇವರು ಪೂರೈಸಿದ್ರು. ಏನು ಬಿಜೆಪಿಯವರು ಭಾರತೀಯ ಜನತಾ ಪಕ್ಷ ಏನು ಸುಳ್ಳುಗಳನ್ನ ಹೇಳಿ ಜನರನ್ನ ದಿಕ್ಕು ತಪ್ಪಿಸಿ ಯುವಕರನ್ನ ದಾರಿ ತಪ್ಪಿಸಿ
ಒಂದು ಕೋಮುವಾದಿ ಪಕ್ಷ ಇವತ್ತು ಯುವಕರ ಮಧ್ಯದಲ್ಲಿ ಒಂದು ಧರ್ಮವನ್ನ ಭಾವನಾತ್ಮಕ ವಿಚಾರಗಳನ್ನು ಹೇಳಿ ಇವತ್ತು ದಾರಿ ತಪ್ಪಿಸಿದಾರ ಬಂಧುಗಳೇ. ಇವರು ಯುವಕರಲ್ಲಿ ವಿಷಬೀಜವನ್ನು ಬಿತ್ತಿ ಒಂದು ಕೋಮುವಾದಿಯನ್ನ ಇವರು ಎಂತವರು ಅಂದ್ರೆ ಈ ಫ್ಯಾಸಿಸ್ಟ್ಗಳು, ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ ಧೋರಣೆ ಹೊಂದಿರ್ತಕ್ಕಂಥ ಇವರಿಗೆ ಏನು ಶ್ರೀಮಂತರ ಪರವಾಗಿ ಈ ದೇಶದಲ್ಲಿ 1% ಇರ್ತಕ್ಕಂಥ ಶ್ರೀಮಂತರಿಗೆ ಅವರಿಗೆ ಎಲ್ಲಾ ಸವಲತ್ತುಗಳನ್ನು ಕೊಟ್ಟರು. ಏನು ಈ ದೇಶದಲ್ಲಿ 2-3 ಬಾರಿ ಹರಿಯಾಣ ಇರ್ಬೋದು, ಪಂಜಾಬ್ ಇರ್ಬೋದು, ಎಲ್ಲಾ ರೈತರು ಕೂಡ ಡೆಲ್ಲಿಯಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ರು. ರೈತ ಬಂಧುಗಳು ಏನು ಬರಗಾಲದಲ್ಲಿ ಕೂಡ ನಮಗೆ ಒಂದು ನಯಾ ಪೈಸಾ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ. ಎಷ್ಟು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಹೋಗರಿದ್ರು ಕೂಡ ಅವರು ಒಂದು ನಯಾ ಪೈಸಾ ಬಿಡುಗಡೆ ಬಂದಿಲ್ಲ. ಮತ್ತೆ ಬರ ಬರ್ದಂತ ಪರಿಸ್ಥಿತಿ ಏನ್ 243 ತಾಲೂಕುಗಳಿದೆ, ಅದರಲ್ಲಿ 223 ತಾಲೂಕುಗಳು ಏನ್ ಇವತ್ತು ಬರ ಇದೆ ಅಂತೇಳಿ ಏನು ಘೋಷಣೆ ಮಾಡಿದ್ರು ಕೂಡ ನಮಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಒಂದು ದ್ವೇಷದಿಂದ ನಮಗೆ ಒಂದು ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ. ನಾನು ಇನ್ನೊಂದು ಮಾತು ಹೇಳಕ್ ಇಚ್ಛೆ ಪಡ್ತೇನೆ. ನಮ್ಮ ಸರ್ಕಾರ ಈಗ ಪ್ರಸ್ತುತ ಏನು ನಮ್ಮ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಬಡವರ ಸಲುವಾಗಿ. ಹಾಗಾಗಿ ನಮಗೆ 136 MLA ಗೆಲ್ಲಿಸಿಕೊಟ್ರು. ಇದು ಚರಿತ್ರೆಯಲ್ಲಿ ದಾಖಲಾಗಿದೆ. ಅತಿ ಹೆಚ್ಚು 136 ಬಂದಿದೆ. ಮೊದಲು ಇದಕ್ಕಿಂತ ಹೆಚ್ಚು ಬಂದಿತ್ತು, ಒಂದು ಹೆಗ್ಡೆ, ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆ ಕಾಲದಲ್ಲಿ ಅತಿ ಹೆಚ್ಚು ಬಂದಿತ್ತು. ನಂತರ ಸಿದ್ದರಾಮಯ್ಯನವರ ಕಾಲದಲ್ಲಿ 136 ಸ್ಥಾನಗಳನ್ನ ಕೊಟ್ಟು ಗೆಲ್ಲಿಸಿದ್ರು. ಮತ್ತೆ ಇವರು 15ನೇ ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗದಲ್ಲಿ 5,000 ಇಂಟ್ರಿ ಆರ್ಡರ್ ಅಲ್ಲಿ 5,495 ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇವರು ಒಂದು ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ. ಅವ್ರ ಅಂತಿಮ ರಿಪೋರ್ಟ್ ನಲ್ಲಿ ಬಂದಿಲ್ಲ ಅಂತ ಹೇಳಿದ್ರು. ಇವತ್ತು ನಮ್ಮ ವಿತ್ತ ಸಚಿವೆ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇವರು ಏನ್ ಹೇಳ್ತಾರೆ, ಈ ರಾಜ್ಯದಿಂದ ಆಯ್ಕೆ ಹೋಗಿ ನಮ್ಗೆ ಒಂದು ಬಿಡುಗಾಸು ಕೂಡ ಮಾಡಿಲ್ಲ. ಮತ್ತೆ ಏನು ಈ ಅಂತರ್ಜಲ ಅಭಿವೃದ್ಧಿಗೆ ಮತ್ತೆ ಈ ಪೆರಿಫೆರಲ್ ರಿಂಗ್ ರೋಡ್ಗೆ 6,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕೂಡ ನಮಗೆ ಒಂದು ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ. ಈ ತರ ಇದ್ದಾಗ ಇವತ್ತು ನಮ್ಮ ರಾಜ್ಯದಲ್ಲಿ 4,30,000 ಕೋಟಿ ಇವತ್ತು ನಾವು GST ಟ್ಯಾಕ್ಸ್ ಅನ್ನು ಕೊಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಶ್ರೀಮಂತರು ಕಟ್ತಾ ಇರ್ತಕ್ಕಂಥದ್ದು ಕೇವಲ 1%, ಅದು ಪರೋಕ್ಷ ತೆರಿಗೆ. ಈಗ ಪ್ರತ್ಯಕ್ಷ ತೆರಿಗೆ ಇವತ್ತು 70% ಇವತ್ತು ಬಡವರು, ದಲಿತರು, ಕಾರ್ಮಿಕ ವರ್ಗದವರು ಇವತ್ತು ಪಾವತಿ ಮಾಡ್ತಾ ಇದ್ದಾರೆ ಬಂಧುಗಳೇ. ಇಂಥ ಸಂದರ್ಭದಲ್ಲಿ ನಾವು 4,30,000 ಕೋಟಿ ಇವತ್ತು ಏನು ನಾವು ಕೊಟ್ಟಿದ್ದೀವಿ, ನಮಗೆ ಕೊಟ್ಟಿರ್ತಕ್ಕಂಥದ್ದು 100 ರೂಪಾಯಿಗೆ 14 ರೂಪಾಯಿ ಮಾತ್ರ. ಈ 14 ರೂಪಾಯಿ ಕೊಟ್ಟಿರೋದ್ರಿಂದ ಇದೇ ನಮ್ಮ ದುಡ್ಡನ್ನ ತೆಗೆದುಕೊಂಡು ಬಿಹಾರ್ಗೆ, ಉತ್ತರ ಪ್ರದೇಶಕ್ಕೆ, ಗುಜರಾತ್ಗೆ 290 ರೂಪಾಯಿ, 300 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಯಾರ ಹಣ, ಯಾರ ಸೊತ್ತು? ಇದು ನಮ್ಮ ಬಡವರು ಕಟ್ಟಿರ್ತಕ್ಕಂಥ ನಮ್ಮ ರಾಜ್ಯ ಬೊಕ್ಕಸವನ್ನು ತುಂಬಿಸ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಏನು ಇವತ್ತು ಟ್ಯಾಕ್ಸ್ ತೆರಿಗೆಯನ್ನು ಕಟ್ತಾ ಇದ್ದೀವಿ, ಅದು ಕರ್ನಾಟಕ ಸರ್ಕಾರ ಅನ್ನೋದು ನಮ್ಮ ಪ್ರಧಾನ ಮಂತ್ರಿಗಳು ತಿಳ್ಕೊಬೇಕಾಗಿದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿ ಇದ್ರೂ ಸಹಿತ ಅಲ್ಲಿ ಪಾಪ್ಯುಲೇಷನ್ಗೆ ನಾವು ಏನು ಜನಸಂಖ್ಯೆ ಅನುಗುಣವಾಗಿ ನಾವು ಲೆಕ್ಕಾಚಾರ ಹಾಕಿದ್ರೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟಿರ್ತಕ್ಕಂಥದ್ದು. ನೀವು ಮಾಧ್ಯಮದವರು ಇದನ್ನು ಬಿತ್ತರಿಸಬೇಕು. ನಾವು 1ನೇ ಸ್ಥಾನದಲ್ಲಿ ಇದ್ದೇವೆ. ಹೀಗೆ ಏನು ಇವತ್ತು ಗ್ಯಾರಂಟಿ ಕಾರ್ಯಕ್ರಮಗಳು ಕೊಟ್ಟಿದೆ. ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ 1,16,000 ಇವತ್ತು ಗೃಹ ಜೊತೆಯಲ್ಲಿ 2,000 ರೂಪಾಯಿ ಏನು ಮನೆ ಒಳಚಿಗೆ ಪ್ರತಿಯೊಬ್ಬರು ತೆಗೆದುಕೊಳ್ತಾ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ. ನಾನು ಹೇಳ್ತಾ ಇದ್ದೇನೆ, ಇವತ್ತು ನೀವು ಮಾಧ್ಯಮದವರು ಇವತ್ತು ಏನು ಕಾವಲು ಮಾಧ್ಯಮದವರು ಆಗ್ಬೇಕು, ನೀವು ಸಾಕು ಮಾಧ್ಯಮಗಳು ಆಗ್ಬಾರ್ದು ಅಂತ ಇವತ್ತು ನಾನು ಒಂದು ಎಚ್ಚರಿಕೆಯನ್ನು ಮಾಧ್ಯಮದವ್ರಿಗೆ ಕೊಡ್ತಾ ಇದ್ದೇನೆ. ನೀವು ನಮ್ಮ ಕಾರ್ಯಕ್ರಮಗಳನ್ನ ಬಿಂಬಿಸಿ, ಇಲ್ಲ ಅಂದ್ರೆ ಏನು 8 ದಿನ ನೀವು ಟಿವಿಯನ್ನ ಬಂದ್ ಮಾಡಬೇಡಿ, ಯಾವ್ದು ತೋರಿಸ್ಬೇಡಿ. ಆಗ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷ ಎಷ್ಟು ಮತಗಳು, ಎಷ್ಟು ನಮ್ಮ ಸೀಟ್ ಬರುತ್ತೆ. ನಾವು 300 ಸೀಟ್ಗೆ ಹೆಚ್ಚು ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಇವತ್ತು ನೀವು ಮೋದಿಯನ್ನು ತೋರಿಸೋದು, ಇದಕ್ಕೆ ಪಾಲುದಾರರು ನೀವು ಮಾಧ್ಯಮದವರು ಇದ್ದೀರಿ, ಮತ್ತೆ ಬಿಜೆಪಿ ಸರ್ಕಾರ ಕೂಡ ಇದೆ. ಇದನ್ನ ಯಾಕಂದ್ರೆ ಸಮಚಿತ್ತವಾಗಿ ನೀವು ಆಲೋಚನೆ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನೀವು ಇವತ್ತು ನಮ್ಮ ಸಮಾಜ, ನಮ್ಮ ದೇಶ ಉಳಿಬೇಕಂದ್ರೆ ಇವತ್ತು ಏನು ನಮ್ಮ ಬಸವಣ್ಣವ್ರು ಹೇಳಿದಾಗೆ ಏನು ಸರ್ವರಿಗೂ ಸಮಪಾಲು ಮಾದಾರ ಚೆನ್ನಯ್ಯ ಸಮಗಾರ ಅಣ್ಣಯ್ಯ ಓ ಅಣ್ಣಯ್ಯ ಎಂದು ಕರಿ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು. ಇದು ನಮ್ಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ನಮ್ಗೆಲ್ರು ಒಂದೇ, ದಲಿತರು ಒಂದೇ, ಮುಸಲ್ಮಾನರು ಒಂದೇ, ಕ್ರಿಶ್ಚಿಯನ್ಸರು ಒಂದೇ. ಆದ್ರಿಂದ ನಾವು ಎಲ್ಲರಿಗೂ ಕೂಡ ಬಿಜೆಪಿ ಅವ್ರಿಗೂ ಕೂಡ ಇವತ್ತು 2,000 ರೂಪಾಯಿ ಮನೆ ಒಡೆತಕ್ಕೆ ಹೋಗ್ತಾ ಇದೆ. ನಾವು ಜಾತಿ ಆಧಾರದಲ್ಲಿ ಇವತ್ತು ನಾವೆಲ್ಲಿ ಕೂಡ ಕೊಟ್ಟಿಲ್ಲ. ಮತ್ತೆ ಗೃಹಜ್ಯೋತಿ
ಗೃಹಜ್ಯೋತಿಯಲ್ಲಿ 1,60,00,000 ಮನೆಗಳಿಗೆ ಇವತ್ತು 200 ಯೂನಿಟ್ ವರೆಗೂ ಇವತ್ತು ಉಚಿತವಾಗಿ ನಿಮ್ಗೆ ಕೊಡ್ತಾ ಇದೆ. ಬೆಲೆ ಏರಿಕೆ, ನಿರುದ್ಯೋಗ ಇದು ನಾವು ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ. ಆದ್ರಿಂದ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಮತ್ತೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥ ಸೇವೆ ಇವತ್ತು ನಮ್ಮ ಕ್ಷೇತ್ರಕ್ಕೆ, ಇದನ್ನು ನಾವು ಎಂದೂ ಕೂಡ ಮರೆಯೋದಕ್ಕಾಗೋದಿಲ್ಲ. ಈಗ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಅನ್ನಭಾಗ್ಯ ನಾವೇನು ಬರೀ ಕಾಂಗ್ರೆಸ್ನವ್ರಿಗೆ ಕೊಟ್ಟಿಲ್ಲ, 4.5 ಕೋಟಿ ಜನ ಇವತ್ತು ಯಾರು ನೋಡಿ ಹಸಿದ ಕೂಗು, ಅನ್ನದ ಕೂಗು ಏನು ಹಸುವಿಗೆ ಯಾರು ಪರಿತಪಿಸ್ತಾನೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಸಂವಿಧಾನ 50 ಆರ್ಟಿಕಲ್ 50 ಸಬ್ ಕ್ಲಾಸ್ ಎ ಅಲ್ಲಿ ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಜಾತಿ ಅಂತ ಎಲ್ಲಿ ಕೂಡ ನಾವು ಒಂದು ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರ ಧರ್ಮ ಅಂತೇಳಿ ಹಿಂದೂಗಳೇ ಅಂತೇಳಿ ಎಲ್ಲಿ ಕೂಡ ನಮ್ಮ ಸಂವಿಧಾನದಲ್ಲಿ ಇಲ್ಲ. ಇವತ್ತು 400 ಸೀಟ್ ಕೊಡಿ, ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು. ಅಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾರೆ ಇಲ್ಲ, ಸಂವಿಧಾನ ನಮಗೆ ಶ್ರೀರಕ್ಷೆ ಅಂತ ಹೇಳೋದು. ಕೆಳಗಡೆ ಇರ್ತಕ್ಕಂಥ MP ಗಳು ಮತ್ತೆ ಸಚಿವರುಗಳು ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ನೀವೆಲ್ರಿಗೂ ಕೂಡ ಗೊತ್ತಿದೆ. ಯಾರು ಬಿಜೆಪಿಯ ಸಚಿವರುಗಳು ಹೇಳಿದ್ದಾರೆ, MP ಗಳು ಹೇಳಿದ್ದಾರೆ. ಇಲ್ಲಿಂದ 27 ಮಂದಿ ಇವತ್ತು ನಮ್ಮ ರಾಜ್ಯದಿಂದ ಹೋಗಿದ್ದಾರೆ. ಎಲ್ಲಾದ್ರೂ ಏನು ನಮ್ಮ ಈ ಮಹದಾಯಿ ಇರ್ಬೋದು, ಮತ್ತೆ ಮೇಕೆದಾಟು ಇರ್ಬೋದು, ಇವಕ್ಕೆ ಒಂದು ಬಾರಿ ಕೂಡ ಇವರು ಚಕಾರವನ್ನ ಪಾರ್ಲಿಮೆಂಟ್ ನಲ್ಲಿ ಎತ್ತಿಲ್ಲ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡ್ಕೊಟ್ಟಿದ್ರೆ ಇವತ್ತು ನಮ್ಗೆ ಮಹದಾಯಿ ಯೋಜನೆ, ಗೋವಾದಲ್ಲಿ ನಿಮ್ ಸರ್ಕಾರ ಇತ್ತು, ಮಹಾರಾಷ್ಟ್ರದಲ್ಲಿ ನಿಮ್ ಸರ್ಕಾರ ಇದೆ, ಈ ಹಿಂದೆ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಯಾರು ಕೂಡ ಮಾತಾಡ್ಲಿಲ್ಲ. ಅವ್ರಿಗೆ ಕೊಡಬಾರ್ದು. ಸುಮ್ನೆ ಈ ಒಂದು ಸುಳ್ಳುಗಳನ್ನ ಹೇಳ್ಕೊಂಡು ನಾವು ಅವ್ರನ್ನ ದಾರಿ ತಪ್ಸೋಣ ಅಂತೇಳಿ ಪ್ರಧಾನಮಂತ್ರಿಗಳು ಕೂಡ ಇವತ್ತು ನೀವು 10 ವರ್ಷದಲ್ಲಿ ಏನ್ ಮಾಡಿದ್ದೀರಿ ಅನ್ನೋದು ಕೂಡ ನೀವು ಹೇಳ್ತಾ ಇಲ್ಲ. ಇವತ್ತು ಬೆಲೆ ಏರಿಕೆ ಸಮಸ್ಯೆ, ಇವತ್ತು ಡೀಸೆಲ್ ಎಷ್ಟಿದೆ? ನಮ್ ಸರ್ಕಾರ 2014ರಲ್ಲಿ 57 ರೂಪಾಯಿ ಇತ್ತು ಡೀಸೆಲ್, ಈಗ 87 ರೂಪಾಯಿ ಆಗಿದೆ. ಪೆಟ್ರೋಲು 65 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ ಪೆಟ್ರೋಲ್ ಆಗಿದೆ. ಮತ್ತೆ ಗ್ಯಾಸ್ 414 ರೂಪಾಯಿ ಇತ್ತು, 414 ರೂಪಾಯಿ ನಮ್ ಸರ್ಕಾರ ಇದ್ದಾಗ ಸಿಲಿಂಡರ್ಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ರೋಡ್ಗಳಲ್ಲಿ ಕುಳ್ತಾ ಇದ್ರು 2 ರೂಪಾಯಿ ಹೆಚ್ಚು ಮಾಡಿದ್ದಕ್ಕೆ. ಇವರು ಇವತ್ತು 1100 ರೂಪಾಯಿ ಮಾಡಿ ಇವತ್ತು 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಇದು GST ತುಂಬಿಕೊಳ್ಳೋದಕ್ಕಷ್ಟೇ. ಈ GST ಯನ್ನ ಎಲ್ಲ ಬಡವರು ಕಟ್ತಾ ಇದ್ದಾರೆ. ಇವತ್ತು ಅಂಬಾನಿ ಅದಾನಿಯವರು ಕೊಡ್ತಾ ಇಲ್ಲ. ನೀವು ಅಂಬಾನಿ ಅದಾನಿಯವರಿಗೆ, ಶ್ರೀಮಂತರಿಗೆ ಪರವಾಗಿರ್ತಕ್ಕಂಥ ಸರ್ಕಾರ 16 ಲಕ್ಷ ಕೋಟಿ ನೀವು ಇವತ್ತು ಮನ್ನಾ ಮಾಡಿದ್ದೀರಿ. ರೈತರಿಗೆ ಏನಾದ್ರು ಮಾಡಿದ್ದೀರಾ? ರೈತರು ಬರ ಇದ್ದೀವಿ ಅಂತ ಹೇಳ್ತೀರಿ ನೀವು. ರೈತರಿಗೆ ಇಷ್ಟು 10 ವರ್ಷದಲ್ಲಿ ಇಷ್ಟು ಪ್ರತಿಭಟನೆ ಮಾಡಿದ್ರು ಕೂಡ ನೀವು ಒಂದು ನ್ಯಾಯ ಪೈಸೆ ರೈತರಿಗೆ ಇಲ್ಲ. ನೀವು ರೈತರ ಪರ ಇಲ್ಲ, ಭೂಮಿವಾದಿಗಳು ನೀವು ಕಾರ್ಮಿಕರ ಪರ ಇಲ್ಲ, ಬಡವರ ಪರ ಇಲ್ಲ, ದೀನ ದಲಿತರ ಪರವಾಗಿಲ್ಲ. ನೀವು ಬರೀ ಶ್ರೀಮಂತರ. ಇವತ್ತು ಡಿಕ್ಟೇಟರ್ಶಿಪ್ ಸರ್ವಾಧಿಕಾರ ಇದೆ. ಇದನ್ನ ಏನಂತಾರೆ ಅಂದ್ರೆ ಫ್ಯಾಸಿಸ್ಟ್ ಅಂತಾರೆ. ಈ ಸರ್ಕಾರ ಧೋರಣೆ ಇವತ್ತು ಶ್ರೀಮಂತರು ಯಾರೋ ಬಡವರು ಬರಬಾರ್ದು, ಯಾರು ಕಾರ್ಮಿಕರು ಬರಬಾರ್ದು, ಇವರೆಲ್ಲೂ ಕೂಡ ಬೀದಿ ಪಾಲಾಗಿದ್ದಾರೆ. ಕೋವಿಡ್ ಅಲ್ಲಿ ಎಷ್ಟೋ ಸಾವಿರಾರು ಜನ ಇವತ್ತು ದಾರಿಯಲ್ಲಿ ಹಸಿಮಿಗಿದ್ರು. ಅವ್ರಿಗೆ ನಮ್ಮ ಸರ್ಕಾರ ಮಾಡಿದಂತ ಕೋವಿಡ್ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಕೊಟ್ಟು ಉಚಿತವಾಗಿ ಅವ್ರಿಗೆ ಫುಡ್ ಕಿಟ್ಗಳನ್ನ ಕೊಟ್ವಿ, ತೋಟಗಳಲ್ಲಿ ತರಕಾರಿಗಳನ್ನು ಕೂಡ ಕೊಟ್ವಿ. ಇವೆಲ್ಲ ಮಾಡಿ ನಾವು ಅನೇಕ ಮತ್ತೆ ಬಸ್ಗಳಿಗೆ ಊರುಗಳಿಗೆ ಹೋಗೋದಿಕ್ಕೆ ಕೂಡ 100 ಕೋಟಿ ರೂಪಾಯಿ ನಮ್ಮ ಸಾರಿಗೆ ಇಲಾಖೆಗೆ ಕೊಟ್ರು. ಆದ್ರಿಂದ ಇವೆಲ್ಲ ಬೆಲೆ ಏರಿಕೆ, ಗ್ಯಾಸ್ ಆಯ್ತು. ಡಾಲರ್ ಬೆಲೆ ಎಷ್ಟಿತ್ತು? 2014ರಲ್ಲಿ ಡಾಲರ್ ಬೆಲೆ $125 ಇತ್ತು ಒಂದು ಬ್ಯಾರೆಲ್ಗೆ. ಇವತ್ತು $70 ಆಗಿದೆ ಒಂದು ಬ್ಯಾರೆಲ್ಗೆ. ನೀವು 55 ರೂಪಾಯಿ ಕೊಡ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲೇ ನಾವು 65 ರೂಪಾಯಿಗೆ ಕೊಟ್ಟಿದ್ವಿ. ಸುಮ್ಮನೆ ಬಾಯಿನಲ್ಲಿ ಮಾತ್ರ, ಹೊಟ್ಟೆಯಲ್ಲೆಲ್ಲ ಕತ್ತಿಗಳು ಇಟ್ಕೊಂಡು ಇವ್ರು ಮಾತಾಡೋದು. ಇವ್ರ ನಾಲಿಗೆ ಮತ್ತೆ ಬ್ರೈನ್ಗೆ ಮೆದುಳಿಗೆ ಅಂತರನ ಇಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತ ಸರ್ಕಾರ ನಮ್ದು. ಇವತ್ತು ಭಾರತದ ಶಕ್ತಿ, ಇವತ್ತು ಕಾಂಗ್ರೆಸ್ ಶಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇಷ್ಟೆಲ್ಲವೂ ಕೂಡ ಇವತ್ತು ಕೇಂದ್ರದಲ್ಲಿ ನಮ್ದು ಸರ್ಕಾರ ಬಂದ್ರೆ ಗೃಹಲಕ್ಷ್ಮಿ ಎಲ್ಲಿ ವಿದ್ಯಾರ್ಥಿ ವೇತನ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನಮಗೆ ನೀವು ಹೆಚ್ಚು ಸೀಟ್ಗಳನ್ನು ಕೊಟ್ರೆ ನಮ್ದು INDA ಅಂತ ಸರ್ಕಾರ ಬಂದೇ ಬರುತ್ತೆ, ಆಡಳಿತ ಮಾಡುತ್ತೆ ಅಂತ. ಮತ್ತೆ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಮಹಿಳೆಗೆ ಕೊಡ್ತೀವಿ ಅಂತ. ಸಾಲ ಮನ್ನಾ, MSP ಮಾಡ್ತೀವಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಕೂಡ ನಾವು ಸ್ವಾಮಿನಾಥನ್ ಕಮಿಷನ್ ಅಲ್ಲಿ ವರದಿ ಇದೆ ಅದನ್ನು ಕೂಡ ಅನುಷ್ಠಾನಕ್ಕೆ ತರ್ತೀವಿ. ಮತ್ತೆ ದಿನಗೂಲಿ ಮನ್ರೇಗಾದಲ್ಲಿ ಕನಿಷ್ಠ ವೇತನ 400 ರೂಪಾಯಿ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಮಾಡಿದ್ದಾರೆ. ಹೀಗೆ ಜಾತಿವಾರು ಕೂಡ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈಗ ನಿಮ್ಗೆ ಗೊತ್ತಿರ್ಬೇಕು, ಏನು ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ 70 ವರ್ಷದಲ್ಲಿ.
ನಮ್ಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ ಬಡ್ಜೆಟ್ ಎಷ್ಟಿತ್ತು? ನಮ್ ಬಡ್ಜೆಟ್ ಕೇವಲ 190 ಕೋಟಿ ರೂಪಾಯಿ ಇತ್ತು ಅಷ್ಟೇ. 190 ಕೋಟಿ ಇವತ್ತು ಎಷ್ಟು ಕೋಟಿ ಆಗಿದೆ ಗೊತ್ತಾ? ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 2.14 ಮಿಲಿಯನ್ ಡಾಲರ್ ಆಗಿತ್ತು. ಸಾರಿ, ಟ್ರಿಲಿಯನ್ ಡಾಲರ್ ಆಗಿತ್ತು. ಈಗ ನಿಮ್ದು ಎಷ್ಟು ಟ್ರಿಲಿಯನ್ ಮಾಡ್ತೀರಿ ಅನ್ನೋದು ಕೂಡ ನೀವು ಹೇಳ್ಬೇಕು. 5 ಟ್ರಿಲಿಯನ್ ಮಾಡ್ತೀವಿ, ನದಿಗಳನ್ನ ಜೋಡಣೆ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಎಂಥದ್ದು ಇವತ್ತು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಕೇಂದ್ರ ಸರ್ಕಾರದ ಅಮಿತ್ ಶಾ ಇರ್ಬೋದು, ಸನ್ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು, ಇದ್ರ ಬಗ್ಗೆ ಚಕಾರ ಇತ್ತಲ್ಲ. 50 ದಿನ ಕೊಡಿ, 100 ದಿನ ಕೊಡಿ, ನಾನು ಸ್ವಿಸ್ ಬ್ಯಾಂಕ್ ಇಂದ ಎಲ್ಲಾ ಹಣವನ್ನು ಕೂಡ ತಂದ್ಬಿಡ್ತೀನಿ. ಪ್ರತಿಯೊಬ್ಬರ ಅಕೌಂಟ್ ಅಲ್ಲಿ ಮೋಸ ಮಾಡಿದ್ರು ಬಡವರಿಗೆ ಮೋಸ ಮಾಡಿದ್ರೆ ಯಾರು ಕೂಡ ಉದ್ಧಾರ ಆಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವ್ರು 15 ಪೈಸಾ ಕೂಡ ಇವತ್ತು ಹಾಕೋ ಕೂಡ ಕೆಲಸ ಮಾಡ್ಲಿಲ್ಲ. ಈಗ ಸುಳ್ಳು ಭರವಸೆಗಳನ್ನು ಕೊಟ್ಟು ಯಾಮಾರಿಸಿ ದೇಶವನ್ನ ಏನು ಆಡಳಿತ ಚುಕ್ಕಾಣಿಯನ್ನು ಹಿಡಿದ್ರು, ಅದು ಕೂಡ ಮಾಡ್ಲಿಲ್ಲ. ಆದ್ರಿಂದ ಈಗ ಏನು ಜೋಡಣೆ ಮಾಡ್ತೀವಿ ನದಿಗಳನ್ನ ಅಂತ ಹೇಳಿ ಎಲ್ಲ ಸುಳ್ಳು ಭರವಸೆಗಳನ್ನು ಕೊಟ್ಟು 2 ಬಾರಿ ಕೂಡ ನಮ್ಮ ಏನು ಈ ದೇಶದ ಸಾರ್ವಜನಿಕರು ನಂಬಿ ನಿಮ್ಗೆ ಮತ ಕೊಟ್ರು. ಈಗ ಅದರ ಬಗ್ಗೆ ಚಕಾರ ಇತ್ತಲ್ಲ. ಈಗ ಮುಂದೆ ನಾನು ನಿಮ್ಗೆ ಏನು ಕಾರ್ಯಕ್ರಮಗಳನ್ನು ಕೊಡ್ತೀನಿ ಬಡವರ ಪರವಾಗಿ ಅಂತ ಹೇಳ್ತಾರೆ. ಮತ್ತೆ ಏನ್ ಹೇಳ್ತಾರೆ ಮಾನ್ಯ ಅಮಿತ್ ಶಾ ಅವರು, ನಾವು ಹೇಳಿಲ್ಲ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಜನಧನ್ ಅಕೌಂಟ್ ಏನಕ್ಕೆ ಮಾಡಿದ್ ನೀವು? ಜನಧನ್ ಅಕೌಂಟ್ ಏತಕ್ಕಾಗಿ ಮಾಡಿದ್ರು ನೀವು? ಸುಮ್ನೆ ಜನರನ್ನ ಬೀದಿ ಪಾಲು ಮಾಡೋದಿಕ್ಕ? ಮತ್ತೆ ಹಣದುಬ್ಬರ ಹೆಚ್ಚಾದಾಗ ಮಾತ್ರ ನೋಟ್ ಬ್ಯಾನ್ ಮಾಡಿದ್ರಿ. ಈಗ ಮತ್ತೆ 2,000 ರೂಪಾಯಿ ಹಿಂದೆ ತಗೊಂಡ್ರಿ. ಎಷ್ಟು 1,000 ಕೋಟಿ ಪ್ರಿಂಟಿಂಗ್ಗೆ ಆಯ್ತು, ಎಷ್ಟು 1,000 ಕೋಟಿ ಹೋಯ್ತು? ಇದನ್ನ ಕೇಳೋರು ಏಕಾಏಕಿ 87% ನೋಟನ್ನ ಬಂದ್ ಮಾಡಿದ್ದಾರೆ ಒಂದು ಬಾರಿ ಕೇವಲ. ಮತ್ತೆ ಏನು ನಮ್ಮ ಮನಮೋಹನ್ ಸಿಂಗ್ ಅವರು 100 ರೂಪಾಯಿ ಒಂದು ಕರೆನ್ಸಿಯನ್ನ ಬದಲಾವಣೆ ಮಾಡಿದ್ರು. ದೇಶಕ್ಕೆ ಒಬ್ಬ ಎಜುಕೇಟೆಡ್ ಕೂಡ ಗೊತ್ತಾಗಿಲ್ಲ. ಆ ತರ ನಮ್ಮ ಪ್ರಧಾನಮಂತ್ರಿಗಳು ಏನು ಮನಮೋಹನ್ ಸಿಂಗ್ ಆಗಿದ್ದ ಕಾಲದಲ್ಲಿ ಅನೇಕ ಕಾರ್ಯಕ್ರಮ ಕೊಟ್ಟರು. ಈ ದೇಶದ ಆರ್ಥಿಕತೆ ಮತ್ತೆ ನಮ್ಮ ಸನ್ಮಾನ್ಯ ಏನು ವಿತ್ತ ಸಚಿವೆ ಅವರ ಪತಿ ಏನು ಪರಕಾಲ ಪ್ರಭಾಕರ್ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ನಾನು ಏನು ಎಲ್ಲವನ್ನು ಕಾರ್ಯಕ್ರಮಗಳನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು 80 ಕೋಟಿ ಜನಕ್ಕೆ ನಾನು ಏನು ಈ ಒಂದು ಅನ್ನಭಾಗ್ಯ ಕೊಡ್ತೀನಿ ಅಂತ ಹೇಳಿದ್ರು. 80% ಅನ್ನಭಾಗ್ಯ ಕೊಟ್ರೆ ಹಾಗಾದ್ರೆ ನೀವು ಏನ್ ಕೆಲಸ ಮಾಡಿದಿರಿ? 10 ವರ್ಷದಲ್ಲಿ ಏನ್ ಮಾಡಿದಿರಿ? ನೀವು ಎಷ್ಟು ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದ್ರಿ? 2 ಕೋಟಿ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದ್ರಿ. 20 ಕೋಟಿ ಕೊಡ್ಬೇಕಾಗಿತ್ತು. ನಿರುದ್ಯೋಗ ಸಮಸ್ಯೆ ಇವತ್ತು ಹಾಹಾಕಾರದಲ್ಲಿದ್ದಾರೆ. ಕಾರ್ಮಿಕರು ಇವತ್ತು ಬದುಕಾಗ್ತಾ ಇಲ್ಲ. ನಾವು ಮತ್ತೆ ಸಾರಿಗೆ, ಉಚಿತ ಸಾರಿಗೆಯನ್ನ ಕೊಟ್ಟಿದ್ದೀವಿ. ಎಲ್ಲಾ ಮಹಿಳೆಯರು ರಾಜ್ಯದಾಂತ ಎಲ್ಲಾದ್ರೂ ಓಡ್ಬೋದು. ಇವತ್ತು ಧರ್ಮಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ, ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಧರ್ಮಸ್ಥಳದ ಸ್ವಾಮಿಗಳು ವೀರೇಂದ್ರ ಹೆಗ್ಗಡೆ ಅವರು ಕೂಡ ಹೇಳಿದ್ರು, ಸಿದ್ದರಾಮಯ್ಯನವರೇ ಅಂತೇಳಿ ಡಿ ಕೆ ಶಿವಕುಮಾರ್ಗೂ ಕೂಡ ಬರೆದಿದ್ರು, ನೀವು ಒಳ್ಳೆ ಕೆಲಸ ಮಾಡಿದಿರಿ, ನಮ್ಮ ಬೊಕ್ಕಸ ಇವತ್ತು ತುಂಬ್ತಾ ಇದೆ. ಮತ್ತೆ ನಾವು ಏತಕ್ಕಾಗಿ ಕೊಟ್ರಿ ಬಡವರಿಗೆ? ಇದು ಬಡವರಿಗೆ ಕೊಡ್ತಕ್ಕಂಥ ಭಿಕ್ಷೆ ಅಲ್ಲ, ಇದು ಜನಸಾಮಾನ್ಯರ ಹಕ್ಕು ಇದು. ಆದ್ರಿಂದ ಎಲ್ರು ಏನು ಒಂದು ಅಭಿವೃದ್ಧಿ, ಒಂದು ಸಾಮಾನ್ಯ ಪ್ರಜೆ ಅಭಿವೃದ್ಧಿ ಆದ್ರೆ ಆ ಏನು ಅಭಿವೃದ್ಧಿ ಆರ್ಥಿಕವಾಗಿ ಎಲ್ಲರೂ ಕೂಡ ಸದೃಢವಾಗಿ ಬರ್ತಾರೆ ಅಂತೇಳಿ ಈ ಒಂದು ಕೊಟ್ಟಿದ್ದು. ಆದ್ರಿಂದ ಇದು ಜನರ ಹಕ್ಕು. ಸೋಮಾರಿಗಳಾಗ್ತಾರೆ ಅಂತ ಇದೇ ಸಿ.ಟಿ. ರವಿ ಕಟೀಲ್ ಸಾಹೇಬರು ಇದೆಲ್ಲ ಮಾತಾಡಿದ್ರು. ಇದು ಪುಕ್ಕಟೆ ಎಲ್ಲ. ದೇಶ ಬರ್ಬಾದಾಗಿದೆ. ನಿಮ್ಮ ರಾಜ್ಯದಲ್ಲಿ ಕಾಸಿಲ್ಲ, ಏನು ಟ್ರೆಜರಿಯಲ್ಲಿ, ಖಜಾನೆಯಲ್ಲಿ ಇವತ್ತು ಒಂದು ನಯ ಪೈಸೆ ಇಲ್ಲ ಅಂತ ಹೇಳ್ತಾರಲ್ಲ. ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು 14 ಬಾರಿ ಇವತ್ತು ಏನು ಬಜೆಟ್ ಅನ್ನು ಮಂಡಿಸತಕ್ಕಂಥವರು. ಕೇಂದ್ರದಲ್ಲಿ ಅವರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ಕೊಡುವ ಆಗೋ ಸಂಭವ ಕೂಡ ಇದೆ. ಆದ್ರಿಂದ ನಾನು ಎಲ್ಲಾ ರಾಜ್ಯದಲ್ಲಿ, ದೇಶದಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನೀವು ಹೆಚ್ಚು ಸೀಟನ್ನ ನೀವು ಕೊಟ್ಟಿದ್ದಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಆರ್ಥಿಕ ಮಂತ್ರಿ ಕೂಡ ಆಗ್ಬಹುದು. ನನ್ನ ಅನಿಸಿಕೆ ಇದು, ನಮ್ಮ ಪಕ್ಷದ ಅನಿಸಿಕೆ ಅಲ್ಲ, ಆಗ್ಬಹುದು. ನಾನು ಹೇಳ್ತಾ ಇರೋದು ಅದಕ್ಕೆ. 190 ಕೋಟಿ ಇದ್ದಿದ್ದು ಇವತ್ತು 2.14 ಟ್ರಿಲಿಯನ್ ಡಾಲರ್ ಅನ್ನ ಮಾಡಿ ನಮ್ಮ ಇವತ್ತು ನಿಮ್ದು ಎಷ್ಟಿದೆ? ನೀವು ಸಾಲ ಎಷ್ಟು ಮಾಡಿದಿರಿ? ನಾವು 55 ಲಕ್ಷ ಕೋಟಿ ಏನು 70 ವರ್ಷದಲ್ಲಿ ಇತ್ತು. ನೀವು ಎಷ್ಟು ಮಾಡಿದಿರಿ? 183 ಲಕ್ಷ ಕೋಟಿ ಸಾಲ ಮಾಡಿದಿರಿ. ಇವತ್ತು ಇಲ್ಲ 187 ಕೋಟಿ. ಈ ಸಾಲ ಏತಕ್ಕಾಗಿ ಮಾಡಿದ್ರಿ? ನೀವು ಎಲ್ಲವನ್ನು ಕೂಡ ಅಂಬಾನಿ ಅದಾನಿಗೆ ಇವತ್ತು ಹರಾಜ್ ಹಾಕಿದ್ರಿ. ನೀವೆಲ್ಲ ಹರಾಜ್ ಹಾಕ್ಬಿಟ್ರಿ. ಏನು BSNL 1ನೇ ಸ್ಥಾನದಲ್ಲಿ ಇತ್ತು, ಪ್ರಧಾನಮಂತ್ರಿ ನಮ್ಮ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ BSNL ಇವತ್ತು ಬಾಗಿಲು ಮುಚ್ಚಿ ಕೂತಿದೆ. ಏರ್ಪೋರ್ಟ್ ಮಾಡಿದ್ರಿ, ರೈಲ್ವೆ ಮಾಡಿದ್ರಿ, LIC ಪ್ರೈವೇಟೈಸೇಷನ್ ಮಾಡಿದ್ರಿ, ರೋಡ್ಗಳನ್ನ ಮಾರಿದ್ರಿ, ಮತ್ತೆ ಬಂದರುಗಳನ್ನ ಮಾರಿದ್ರಿ. ಎಲ್ಲವನ್ನು ಕೂಡ ಇವತ್ತು ಅಂಬಾನಿ ಅದಾನಿ ಇವತ್ತು 1ನೇ ಸ್ಥಾನದಲ್ಲಿ ಇವತ್ತು ಇದ್ದಾರೆ. ಬಡವರಿಗೆ ಕಾರ್ಯಕ್ರಮ ಏನ್ ಮಾಡಿದಿರಿ? ನೀವು GST
12%, 18%, 28% ಮಾಡಿ ಇವತ್ತು ನಿಮ್ಮ ಬೊಕ್ಷ ತುಂಬಬಹುದು. ಮತ್ತು ಆರ್ಥಿಕವಾಗಿ ಯಾರ ಸದೃಢ ಆಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ. ಇವತ್ತು ಏನಾದ್ರೂ ಈ ಕೋಮುವಾದಿಗಳಿಗೆ ಅಧಿಕಾರ ಇನ್ನು ನಾವು ಕೊಟ್ಟಿದ್ದಾಯ್ತು, ನೋಡಿದರೆ ಜನರು ಕೊಡ್ಲಿ, ಅಧಿಕಾರ ಮಾಡಬೇಕು. ಯಾಕಂದ್ರೆ ವಿರೋಧ ಪಕ್ಷ ಇರಬೇಕು ಸದೃಢವಾಗಿ. ಬಲಾಢ್ಯ ಏನು ವಿರೋಧ ಪಕ್ಷ ಇದ್ರೆ ಮಾತ್ರ ನಾವು ಸರ್ಕಾರನ ಬಗ್ಬಡಿಬಹುದು ಅಂತ ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳಿದ್ರು. ಸಂವಿಧಾನ ಇವತ್ತು ನಾನು ಕೊಟ್ಟಿದ್ದೇನೆ ನಿಮ್ಮ ಕೈಗೆ, ಇದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಬುದ್ಧಿಜೀವಿಗಳು ಇರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ ಸಂದರ್ಭದಲ್ಲಿ ಒಂದು ಗವರ್ನರ್ ಜನರಲ್ ಆಗಿ ಮೊದಲ ಸಿ ರಾಜಗೋಪಾಲ್ಚಾರಿ ಕೂಡ ಹೇಳ್ತಾರೆ, ಯೋಗ್ಯತೆ ಇರ್ತಕ್ಕಂಥವನು ರಾಜ್ಯವನ್ನ ದೇಶವನ್ನ ಆಳ್ಬೇಕು ಅಂತ ಕೂಡ ಹೇಳಿರ್ತಕ್ಕಂಥದ್ದು ಇವರು ತಿಳ್ಕೋಬೇಕು. ಏನು 1976ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು 42ನೇ ಅಮೆಂಡ್ಮೆಂಟ್ ಅಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲಮ್ಲಿ ರಿಸಾಲ್ಟ್ ಕಾನ್ಸ್ಟಿಟ್ಯೂಟ್ ಎ ಸಾವರಿನ್, ಎ ಸೆಕ್ಯುಲರ್ ಅಂಡ್ ಸೋಷಿಯಲ್ ಅಂಡ್ ಡೆಮೊಕ್ರೆಟಿಕ್ ಅಂಡ್ ರಿಪಬ್ಲಿಕ್ ಟು ಸೆಕ್ಯೂರ್ ಆಲ್ ಸಿಟಿಜನ್ಸ್ ಅಂತೇಳಿ ನಮ್ಮ ಏನು ಸಾರ್ವಭೌಮತೆಯನ್ನ, ಈ ದೇಶದ ಸಾರ್ವಭೌಮತೆಯನ್ನ, ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ದೇಶದ ಜಾತ್ಯತೀತೆಯನ್ನ, ಈ ದೇಶದ ಗಣತಂತ್ರವನ್ನ ಎತ್ತಿ ಹಿಡಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಮಾಜವನ್ನು ನಿರ್ಮಾಣಬೇಕು. ನಮ್ದೊಂದು ಜಾತ್ಯತೀತ ಪಕ್ಷ. ನೀವು ಎಲ್ಲ ಇವತ್ತು ನಾನು ಈ ದೇಶದ ಎಲ್ಲ ಏನ್ ನಾಗರಿಕರಿಗೆ, ಪ್ರಜೆಗಳಿಗೆ ಕೇಳ್ಕೊಳ್ತೀನಿ, ಇನ್ನ ನೀವು ಮೋಸ ಹೋಗ್ಬೇಡಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತನ್ನಿ, ನೀವು ಬಡವರು ಬದುಕ್ತೀರಿ, ನಿಮ್ಮ ಬದುಕು ಬಂಗಾರ ಆಗುತ್ತೆ ಅಂತೇಳಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು, ಮತ್ತೆ ಡಿ ಕೆ ಶಿವಕುಮಾರ್ ಅವರು, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಇವತ್ತು ಕಾವೇರಿ ನೀರು ಬರೋದಕ್ಕೆ ಅವರೇ ಕೂಡ ಕಾರಣ. ನಾನು ಹೇಳ್ತಾ ಇರೋದಕ್ಕೆ ಬಿಜೆಪಿಯವರ ಸಂಸ್ಕೃತಿ, ಬಿಜೆಪಿಯವರ ಸಂಸ್ಕಾರ ಏನಂದ್ರೆ ನಾನು ಒಂದು ಹೇಳ್ತೀನಿ, ಒಂದು ಪ್ರಾವರ್ಬ್, ಡೋಂಟ್ ಡಿಗ್ ಅಂಡ್ ಫೈಂಡ್ ಅ ಪಾಸಿಟ್, ಯುವರ್ ಸ್ಪಿಟ್ ಇಸ್ ಎನಫ್ ಟು ಫೈಂಡ್ ವಾಟ್ ಇಸ್ ಯುವರ್ DNA ಅಂತ ಒಬ್ರು ಹೇಳ್ತಾರೆ. ಹಾಗೆ ಏನು ಅಭಿಜಿತ್ ಬ್ಯಾನರ್ಜಿ ಎಕಾನಮಿಸ್ಟ್ ಅವರು ಕೂಡ ಹೇಳ್ತಾ ಇದ್ದಾರೆ, ಏನು ಈ ಭಾಗ್ಯಗಳನ್ನ ಕೊಟ್ಟಿದ್ದೀರಿ 119 ದೇಶಗಳು ಅವರು ಏನು ಎಲ್ಲ ಕೂಡ ಒಂದು ಏನು ವೀಕ್ಷಣೆ ಮಾಡಿ ಆ ಯೋಜನೆಗಳಿಂದ ಯಾರಿಗೆ ಲಾಭ ಆಗಿದೆ, ಏನಾದ್ರೂ ಇದನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಕೇಳಿ 119 ದೇಶಗಳ ಒಂದು ಸೆನ್ಸಸ್ ಅನ್ನ ತಗೊಂಡಿದ್ದಕ್ಕೆ ಅವ್ರು ಹೇಳ್ತಾರೆ, ಇವತ್ತು ಏನು ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬ ಮನೆ ಕುಟುಂಬಗಳು ಕೂಡ ಒಂದು ವ್ಯಕ್ತಿಗತವಾಗಿ ಸದೃಢವಾಗಿ ಒಂದು ಬಲಾಢ್ಯ ಆಗಿದ್ದಾರೆ. ಈ ದೇಶ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇರೋದು. ಅಭಿಜಿತ್ ಬ್ಯಾನರ್ಜಿ ಇವತ್ತು ನೋಬೆಲ್ ಪ್ರೈಸ್ ಬಂದಿರ್ತಕ್ಕಂಥವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ನಮ್ಮ ಬಿಜೆಪಿಯಲ್ಲಿ ಇವ್ರು ಇದಾರಲ್ಲ, ಏನು ಈ ತಲೆ ಇಲ್ದೇ ಇರೋರು, ಈ ತಲೆಯಲ್ಲಿ ಓವರ್ ಟ್ಯಾಂಕಲ್ಲಿ ನೀರಿದ್ರೆ ಮಾತ್ರ ನಲ್ಲಿಯಲ್ಲಿ ಬರೋದು, ಬಾಯಿಗೆ ಬಂದಿದ್ದೆ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಂತ್ಕೊಂಡು ಹೇಳೋದು ಏನು, ಇಲ್ಲಪ್ಪ ಮೋದಿ ಇವರೇ ನಿಂತ್ಕೊಂಡ್ಬಿಡ್ಬೋದಲ್ಲ, ಮೋದಿಜಿಯವರ 22 ಕ್ಷೇತ್ರಗಳಲ್ಲಿ ನಿಂತ್ಕೋಬೋದಲ್ಲ. ಮೋದಿ ಅಲ್ಲ, ಇಲ್ಲಿ ಬುದ್ಧಿವಂತರನ್ನ, ತಿಳುವಳಿಕೆ ಇರ್ತಕ್ಕಂಥವ್ರನ್ನ, ಸಂವಿಧಾನ ಗೊತ್ತಿರ್ತಕ್ಕಂಥವ್ರನ್ನ ನಾವು ಇವತ್ತು ಗೆಲ್ಲಿಸಬೇಕಾಗಿದೆ. ಆದ್ರಿಂದ ನಮಗೆ ಇವತ್ತು ಏನು ಈ ಬಿಜೆಪಿ ಸರ್ಕಾರ ತೊಲಗಿ ಇವತ್ತು ನಮ್ಮ ಡಿ ಕೆ ಸುರೇಶ್ ಅವರು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ನಮ್ಮ ಒಬ್ಬರು ಡಾಕ್ಟರ್ ಮಂಜುನಾಥ್ ಅವರನ್ನ ಕಣದಲ್ಲಿ ಬಿಜೆಪಿ ನಿಲ್ಸಿದ್ದಾರೆ. ನಿಲ್ಲಿ, ಯಾಕಂದ್ರೆ ಏನು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ನಿಂತ್ಕೋಬಹುದು. ನಾನ್ ಕೇಳೋದಿಷ್ಟೇ, ಅವರು ಒಳ್ಳೆ ಡಾಕ್ಟರ್ ಆಗಿದ್ದಾರೆ, ಒಳ್ಳೆ ಸೇವೆ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 7 ವರ್ಷಗಳ ಕಾಲ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟರು, ಏನು ಸರ್ವಿಸ್ ಮಾಡ್ಲಿ ಅಂತ, 65-67 ವರ್ಷದವರೆಗೂ ಕೂಡ ಸೇವೆ ಮಾಡಿದ್ದಾರೆ. ಇವರಿಗಿಂತ ಹಿಂದೆ ಒಬ್ಬರು ನಂದನ್ ಅಂತ ಪ್ರಭುದೇವನ್ ಅಂತ ಬರ್ತಿದ್ದೀನಿ, ಅವರು ಏನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಳೆ ಬಿಲ್ಡಿಂಗ್ ಅನ್ನ ಶಿಫ್ಟ್ ಮಾಡಿ ಬನ್ನೇರುಘಟ್ಟ ರಸ್ತೆಯಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಜಯದೇವ ಹಾಸ್ಪಿಟಲ್ ಅನ್ನ ಮಾಡಿ ಇವರಿಗಿಂತ ಈಚೆ ಕೆಲಸ ಆ ಡಾಕ್ಟರ್ ಮಾಡಿದ್ರು. ನಂತರ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದ್ರು, ಒಳ್ಳೆ ಸೇವೆ ಮಾಡಿದ್ದಾರೆ. ಏಕೆಂದ್ರೆ ಅವರ ರಾಜಕೀಯ ಅನುಭವ ಅವರಿಗೆ ಇಲ್ಲ. ಗಲ್ಲಿಯಲ್ಲಿ ಏನಿದೆ ಅಂತ ನಮ್ಮ ಧೀಮಂತ ನಾಯಕ ಡಿ ಕೆ ಸುರೇಶ್ ಅವರಿಗೆ ಇವತ್ತು ನಾವೆಲ್ಲ ಮತವನ್ನು ಕೊಟ್ಟು ಯಾವ ಗ್ರಾಮದಲ್ಲಿ ಕೂಡ ಯಾರು ಅನ್ನೋದು ಕೂಡ ಪ್ರತಿಯೊಬ್ಬ ಕಾರ್ಯಕರ್ತನ ಗುರುತಿಸಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಅವರೇ ಮೂಲ ಕಾರಣ ಇವತ್ತು ನಮ್ಮ ಆನೇಕಲ್ ತಾಲೂಕಿಗೆ ಪೂರ್ವಾಭಿವೃದ್ಧಿಗೆ ಇವತ್ತು ನಮಗೆ ಅನುದಾನಗಳನ್ನ ಕೊಟ್ಟಿದ್ದಾರೆ, ಅವರೇ ಕಾರಣ ಹೇಳಿದ್ದಾರೆ. ಈಗ ನಮ್ಮ ಆನೇಕಲ್ಲಾದ್ಯಂತ 280 ಗ್ರಾಮಗಳಿಗೂ ಕೂಡ ಈ 5 ವರ್ಷದೊಳಗಡೆ ಕಾವೇರಿ ನೀರನ್ನ ಪ್ರತಿ ನಲ್ಲಿ ಮೂಲಕ ಪ್ರತಿಯೊಂದು ಗ್ರಾಮಗಳಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಒಂದು ಸುಳ್ಳು ಭರವಸೆಗಳಿಗೆ ನೀವು ಬೆಲೆ ಕೊಡಬೇಡಿ. ಇವತ್ತು ಕೋಮುವಾದಿಗಳು ಇವತ್ತು ಕೇಸರಿ ಧ್ವಜವನ್ನು ಇಟ್ಕೊಂಡು ಅವರು ಶಾಲೆಗಳಲ್ಲೂ ಕೂಡ ಮೊನ್ನೆ ಎಲ್ಲ ನಿಮಗೆಲ್ಲ ಗೊತ್ತಿದೆ, ಪಠ್ಯ ಪುಸ್ತಕಗಳು ಕೂಡ ಬದಲಾವಣೆ ಮಾಡಿದ್ರು. ನಾನು ಹೇಳೋದಿಷ್ಟೇ, ಏನು ಕೇಸರಿ ಧ್ವಜ ಹಾಕಿರ್ತಕ್ಕಂಥವ್ರು ಮನೆ ಮಠ ಬಿಟ್ಟಿರ್ಬೇಕು, ಸಾಂಸಾರಿಕ ಜೀವನ ಇರಬಾರ್ದು, ಸರ್ವಸಂಗ ಪರಿತ್ಯಾಗ ಮಾಡಿರ್ತಕ್ಕಂಥವ್ರು ಮಾತ್ರ ಕೇಸರಿ ಶಾಲನ ಹಾಕ್ಬೇಕು. ಇವರು ಜಾತಿಗಳ ನಡುವೆ, ಧರ್ಮಗಳ ನಡುವೆ ಇವತ್ತು ಅಡ್ಡಗೋಡೆ ನಿರ್ಮಾಣ ಮಾಡಿ ಈ ಜಾತ್ಯತೀತೆಯನ್ನ, ಈ ಸಂವಿಧಾನವನ್ನೇ
ಬದಲಾವಣೆ ಮಾಡಬೇಕು, ನಮಗೆ 400 ಸೀಟ್ ಬಂದ್ರೆ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಅವಕಾಶ ಕೊಡಬೇಡಿ. ಈ ದೇಶದ ಇತಿಹಾಸ ಇವತ್ತು ಏನು ನಮ್ದು 70 ವರ್ಷಗಳು 47 ನಮ್ಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಮುಸಲ್ಮಾನರು 1857 ಏನ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಡೆಲ್ಲಿಲಿ ಹೋಗಿ ನೋಡಿ 63 ಜನ ಮುಸಲ್ಮಾನರು ಇವತ್ತು ಏನು ತ್ಯಾಗ ಬಲಿದಾನ ಮಾಡಿದ್ದಾರೆ. ಈ ದೇಶದ ರಕ್ತ ಇಂದಿರಾ ಗಾಂಧಿ ಅವರ ರಕ್ತ ಇದೆ ಈ ನೆಲದಲ್ಲಿ, ರಾಜೀವ್ ಗಾಂಧಿ ಅವರ ರಕ್ತ ಈ ನೆಲದಲ್ಲಿದೆ, ಅಬ್ದುಲ್ ಕಲಾಂ ಅವರ ರಕ್ತ ಈ ನೆಲದಲ್ಲಿದೆ, ಏನ್ ಇಕ್ಬಾಲ್ ಮೊಹಮ್ಮದ್ ಇಕ್ಬಾಲ್ ಅವರ ರಕ್ತ ಈ ದೇಶದಲ್ಲಿದೆ. ಸಾರೇ ಜಹಾಂ ಸೆ ಅಚ್ಚೆ ಹಿಂದೂಸ್ತಾನ್ ಅಮಾರ ಅಂತ ಹೇಳ್ತಕ್ಕಂಥವ್ರು ಇವತ್ತು ಇವರಿಗೆ ಮುಸಲ್ಮಾನರ ಓಟ್ ಬೇಡ, ಕ್ರೈಸ್ತರ ಓಟ್ ಬೇಡ, ದಲಿತರ ಓಟ್ ಬೇಡ, CAA ತಂದಿದ್ದಾರೆ. CAA ಇಂದ ಭಾರಿ ಅನಾಹುತ ಆಗುತ್ತೆ. ಅದು ಮತ್ತೊಂದಿನ ಮಾಡೋಣ. CAA ಅಲ್ಲಿ ಏನ್ ಇವತ್ತು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ NRC ಇರ್ಬೋದು, NPR ಇರ್ಬೋದು, ಇದು ದಲಿತರನ್ನ ಕೂಡ ಹೊರತುಪಡಿಸ್ತಾರೆ, ಮುಸಲ್ಮಾನರನ್ನ ಹೊರತುಪಡಿಸ್ತಾರೆ. ಇವ್ರಿಗೇನು ಮೇಲ್ವರ್ಗದವ್ರು 3% ಇರಬೇಕು. ಈ ದೇಶ ಏನ್ ಜಾತ್ಯತೀತ ಒಂದು ಪ್ರಜಾಪ್ರಭುತ್ವ ದೇಶ ಉಳಿಬೇಕಂದ್ರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬರಲೇಬೇಕು. ಇಂಥ ಬುದ್ಧಿಜೀವಿಗಳು ಮನಮೋಹನ್ ಸಿಂಗ್ ಇರ್ಬೋದು, ಮತ್ತೆ ಆರ್ಥಿಕ ತಜ್ಞ ಇವರು PV ನರಸಿಂಹರಾವ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ನೆಹರು ಕಾಲದಲ್ಲಿ ಏನ್ರಿ ಇತ್ತು, ಭಾರತ ಭೂಪಟ ಒಂದು ಬಿಟ್ರೆ ಏನು ಇರಲಿಲ್ಲ. ಈ ದೇಶವನ್ನ ಇಷ್ಟು ಇರಿಗೇಷನ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಯಾರು ಇಸ್ರೋ ಸ್ಥಾಪನೆ ಮಾಡಿದ್ ಯಾರು? ಬಿಜೆಪಿ ಅವರ. ಅಷ್ಟೊತ್ತಿಗೆ ಅವ್ರು ಹುಟ್ಟೇ ಇರ್ಲಿಲ್ಲ. IIM ಮಾಡಿದ್ ಯಾರು? IIT ತಂದಿದ್ ಯಾರು? ಇಸ್ರೋ ತಂದಿದ್ ಯಾರು? HMT ತಂದಿದ್ ಯಾರು? HAL ತಂದಿದ್ ಯಾರು? ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಬಂಧುಗಳೇ. ನಾವ್ ಏನ್ ಮಾಡಿದ್ವಿ ಅದಕ್ಕೆಲ್ಲ ಹೆಸರು ಬದಲಾವಣೆ ಮಾಡಿದ್ವಿ. ಏನು ಪದಪುಂಜಗಳು ಇವರು ಹೆಸರು, ಅದನ್ನು ಕೂಡ ಊಹೆ ಕೂಡ ಮಾಡಕ್ಕಾಗಲ್ಲ. ಅಂತ ಬುದ್ಧಿವಂತರು ಇವರು ಹಾಕಿರ್ತಾರೆ ಅಂತ ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ. ಯಾವುದೇ ಶಾಶ್ವತ ಕಾರ್ಯಕ್ರಮ ಇವತ್ತು ಬಿಜೆಪಿ ಅವರು 10 ವರ್ಷದಲ್ಲಿ ಕೊಡ್ಲಿಲ್ಲ. ಆದ್ರಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಏನ್ ಇವತ್ತು ನಾವು 60 ವರ್ಷ ರಾಜ್ಯ ದೇಶವನ್ನ ಆಳಿದ್ವಿ. ಆದ್ರಿಂದ ಇನ್ನೂ ಅಭಿವೃದ್ಧಿ ಆಗ್ತಾ ಇತ್ತು. ಇವತ್ತು ಆರ್ಥಿಕತೆ ಎಲ್ರಿ ಇದೆ, ಇವತ್ತು GDP ಎಷ್ಟು? ಇಂತ ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರೆ ಅಂತ ಬೊಗಳ್ತಾರಲ್ಲ ಇವರು. ಹಾಗೇನಾದ್ರು ಬಿಟ್ಟಿ ಭಾಗ್ಯ ಕೊಟ್ಟಿದ್ದಿದ್ರೆ ತಮಿಳುನಾಡು ಈ ದೇಶದಲ್ಲಿ ಮೊಟ್ಟ ಮೊದಲಾಗಿ ಏನ್ ಇವತ್ತು ಬಡವರಿಗೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮಗಳನ್ನು ಕೊಟ್ರು. ಹಾಗೇನಾದ್ರು ತಮಿಳುನಾಡು ಏನು ದಿವಾಳಿ ಆಗಿದ್ದಿದ್ರೆ ಇವತ್ತು 2 ಲಕ್ಷ ಕೋಟಿ ಇವತ್ತು ನಮ್ಮ GDP ಗಿಂತ ಹೆಚ್ಚು ತಮಿಳುನಾಡಲ್ಲಿ ಇದೆ ಅನ್ನೋದು ಕೂಡ ಬಿಜೆಪಿ ಅವರು ತಿಳ್ಕೊಬೇಕಾಗಿದೆ. ಆದ್ದರಿಂದ ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಗೆಳೆಯರು ಕೂಡ ಕೇಳ್ಕೊಳ್ತೀನಿ, ನೀವು ಕಾವಾಗಲು ಮಾಧ್ಯಮ ಆಗದೆ ಇದ್ರೆ ನೀವು ಬಿತ್ತರಿಸಿ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ. ಬಿಜೆಪಿ ಅವ್ರಿಗೆ ಅದೇ ಪ್ರಶ್ನೆ ಮಾಡಿ, ನೀವು 5 ವರ್ಷ ಸಮ್ಮಿಶ್ರ ಸರ್ಕಾರ ಮಾಡಿದ್ರಿ, ಯಾವತ್ತೂ ಕೂಡ ನೀವು ಡೈರೆಕ್ಟ್ ಆಗಿ ಎಲೆಕ್ಟ್ ಆಗಿ ಬಂದಿಲ್ಲ. ಹಿಂದಿನ ಮಾಗಲಿಂದ ಬಂತು, ನಮ್ದು 15 ಜನ ಕೂಡ ಹೊಡ್ಕೊಂಡು ಹೋದ್ರಿ, ಆಯ್ತರಾ? ನಮ್ಮ ಸುರೇಶ್ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಏನು ಈ ಕೃಷಿ ಹೊಂಡ ಇರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮಗಳು ಅವರು ಕೂಡ ಪಾರ್ಟೆ, ಮೆಟ್ರೋಗಳು, ಮತ್ತೆ ಈ ತಾಲೂಕಿಗೆ ಲಿಫ್ಟ್ ಇರಿಗೇಷನ್ ಅಲ್ಲಿ ಕೆರೆಗಳಿಗೆ ನೀರು, ಮತ್ತೆ ಡಾಂಬರೀಕರಣ, ರಸ್ತೆ ಅಭಿವೃದ್ಧಿ ಎಲ್ಲವನ್ನು ಕೂಡ ಇವತ್ತು ಮಹದಾಯಿ ಯೋಜನೆಗೆ ನೀವು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಿದ್ರೆ ಇವತ್ತು ಇಷ್ಟೊತ್ತಿಗೆ ನಮಗೆ ಕುಡಿಯೋದಕ್ಕೆ ನೀರು ಬರ್ತಾ ಇತ್ತು. ಇದನ್ನ ತಡೆ ಹಿಡ್ದಿದ್ದಾರೆ. ಅದನ್ನ ನೀವು ಬಿಜೆಪಿ ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ಅವ್ರು ಮಾಡಿರ್ತಕ್ಕಂತ ಕೆಲಸ, DK ಸುರೇಶ್ ಒಬ್ಬ ಪಂಚಾಯತ್ ಮೆಂಬರ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ನಾನು ಪಾರ್ಲಿಮೆಂಟ್ ಮೆಂಬರ್ ಅಂತ ಕೂಡ ಹೇಳಿಲ್ಲ. ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ಪ್ರಶಸ್ತಿ ಕೂಡ ಕೊಟ್ರು ಬಿಜೆಪಿ ಸರ್ಕಾರ. ಅದನ್ನ ಕೂಡ ನೀವು ತಿಳ್ಕೊಬೇಕಾಗಿದೆ. ಬಿಜೆಪಿ ಅವರು ಬಂದು ಮತ್ತೆ ನಮ್ಮ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು 18 ವರ್ಷ ಇದ್ರಲ್ಲ, ಯಾವ ಶಾಶ್ವತವಾದಂತ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಬಿಜೆಪಿ ಅವರು ಹೇಳ್ಬೇಕು. ನಮ್ಮ DK ಸುರೇಶ್ ಮನೆಗೆ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಗಲ್ಲಿಯಲ್ಲಿ ಎಲ್ಲ ಕೂಡ ಮತ್ತೆ ವಾಟರ್ ಪ್ಲಾಂಟ್ಸ್ ಕೂಡ ಕೊಟ್ಟಿದ್ದಾರೆ. ಏನು ಶುದ್ಧ ಕುಡಿಯುವ ನೀರಿನ ಘಟಕಗಳು ಇರ್ಬೋದು, ಇನ್ನು ಅನೇಕ ಕಾರ್ಯಕ್ರಮಗಳು, ಏನ್ ಸವಲತ್ತುಗಳು ಬರುತ್ತೆ. 1500 ಕೋಟಿ ಕೆಲಸ ಇವತ್ತು ಆನೇಕಲ್ ತಾಲೂಕಿಗೆ ಆಗಿದೆ. ಈಗ ನಮ್ಮ ಸರ್ಕಾರ ಇರೋದ್ರಿಂದ ಇನ್ನೂ 1000 ಕೋಟಿ ಯೋಜನೆಗಳನ್ನ ತರ್ತಾರೆ. ಅದನ್ನ ವಂಸಂದ್ರಿಕೆ ಮೆಟ್ರೋ ನಿಲ್ಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಅದನ್ನ ಈಗ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇವೆಲ್ಲ ಸುಲಭದ ಕೆಲಸ ಅಲ್ಲ. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ, ಏನ್ ಮಾಡಿದ್ದಾರೆ ಅಂದ್ರಲ್ಲ, DK ಸುರೇಶ್ ಅವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಕಾರ್ಮಿಕ ಮಂತ್ರಿ ಆಗಿದ್ರು, ಮತ್ತೆ ರೈಲ್ವೆ ಸಚಿವರು ಕೂಡ ಆಗಿದ್ರು. ಕಾರ್ಮಿಕ ಮಂತ್ರಿ ಆಗಿದ್ದಾಗ ನಮ್ಮ ಇಗ್ಲೂರ್ ಹತ್ರ ESI ಹಾಸ್ಪಿಟಲ್, ಮತ್ತೆ ಇದು ಏನು ಇನ್ನೊಂದು ಇದಕ್ಕೆ ಕಾಲೇಜು ಪಾಲಿಟೆಕ್ನಿಕ್ ತರ್ತೀವಿ ESI ಹಾಸ್ಪಿಟಲ್. ಅದನ್ನ ಏನು ಬಿಜೆಪಿ ಸರ್ಕಾರ ಬಂದಾಗ ಮೂಲೆ ಗುಂಪು ಮಾಡಿ ಬಿಸಾಕಿದ್ರು. ಅದೇ DK ಸುರೇಶ್ ಅವ್ರ ಬಾಯಲ್ಲಿ ಬಂದಿರ್ತಕ್ಕಂಥ ಮಾತು ಹೇಳ್ತೀನಿ, ನಾನ್ ಫೈಲ್ ಎತ್ಕೊಂಡು ಕೇಂದ್ರದಲ್ಲಿ ಎಲ್ಲಾ ಇಲಾಖೆಗಳ ತಿರುಗಿ ಅದನ್ನ ಮಂಜೂರು ಮಾಡಿಸಿ ಬಂದವ್ರು ನಾನು ಅಂತ ಹೇಳಿ, ಇದಕ್ಕೆ ಮೂಲ ಕಾರಣ ನಮ್ಮ AICC ಅಧ್ಯಕ್ಷರು. ಹಾಗಾಗಿ ಮಾಡಿರ್ತಕ್ಕಂಥದ್ದು ಏನು ಹಲವಾರು ಕೆಲಸಗಳು, ಅದಕ್ಕೆ ಎಣಿಕೆ ಮಾಡಕ್ಕಾಗಲ್ಲ, 1 2 ಇವ್ರು ಯಾವ್ದಾದ್ರು ಒಂದು ತೋರಿಸಲಿ, ನಾವು 100 ಹೇಳ್ತೀವಿ. ಹೃದಯವನ್ನ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಒಳ್ಳೆ ಡಾಕ್ಟರ್,
ಹ ಬಂಡೆ ಕರಗಲ್ಲ, ಅದು ಶಿಲೆ ಆಗುತ್ತೆ. ಆಯ್ತಾ? ಚೂರು ಚೂರು ಆಗಲ್ಲ. ಅದನ್ನ ಕೆತ್ತಿದ್ರೆ ಅದು ಶಿಲೆ ಆಗುತ್ತೆ ಅನ್ನೋದು ಕೂಡ ನಮ್ಮ ಎಲ್ಲರಿಗೂ ಕೂಡ ಗೊತ್ತಿದೆ. ನಾನು ಹೇಳ್ತಾ ಇರೋದು ನೋಡಿ, ಈಗ ಇಂದಿರಾ ಗಾಂಧಿ ಕಾಲದಿಂದ ಹಿಡ್ಕೊಂಡು ಈಶಾನ್ಯ ಭಾರತಕ್ಕೆ ಪ್ರವಾಸ ಹೋಗಿದ್ದ ಸಂದರ್ಭದಲ್ಲಿ ಇನ್ನು ವಾರದಲ್ಲಿ ಅವ್ರಿಗೇನು ಸಿಕ್ಸ್ ಸೆನ್ಸ್ ಗೊತ್ತಾಯ್ತನೋ, ನನ್ನ ಈಶಾನ್ಯ ಭಾರತದಲ್ಲಿ ಏನು ಒಂದು ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಏನು, ಐ ಸ್ಪೆಂಟ್ ಮೈ ಹೋಲ್ ಆಫ್ ಮೈ ಲೈಫ್ ಇನ್ ದ ಸರ್ವಿಸ್ ಆಫ್ ದ ಪೀಪಲ್. ವೆನ್ ಐ ಡೈ, ಎವ್ರಿ ಡ್ರಾಪ್ ಆಫ್ ಮೈ ಬ್ಲಡ್ ದಟ್ ವಿಲ್ ಇನ್ವಿಗ್ರೇಟ್ ಇಂಡಿಯಾ ಅಂಡ್ ಸ್ಟ್ರೆಂಥನ್ ಇಟ್ ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿ ಹೇಳಿ ಒಂದೇ ಒಂದು ವಾರದಲ್ಲಿ 3-4 ದಿನದಲ್ಲಿ ಅವರು ದೇಹವನ್ನ ಬಲಿದಾನ ಮಾಡಿದ್ರು ಈ ದೇಶಕ್ಕೆ. ನಿಮ್ಗೆ ಒಳ್ಳೇದಾಗೋದಿಲ್ಲ. ಯಾರು ಇವರ ನೆಹರು ಇರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಬಗ್ಗೆ, ರಾಜೀವ್ ಗಾಂಧಿ ಬಗ್ಗೆ ನೀವು ಮಾತಾಡೋದಕ್ಕೆ ನೈತಿಕತೆ ಇಲ್ಲ. ಈ ದೇಶ ಇಷ್ಟು ಅಭಿವೃದ್ಧಿ ಆಗೋದಕ್ಕೆ ಕಾರಣ ಕಾಂಗ್ರೆಸ್ ಭದ್ರ ಬುನಾದಿ ಹಾಕಿತ್ತು. ಆದ್ರಿಂದ ನೀವು ಬಂದು ಎಲ್ಲ ಹಾಳು ಮಾಡಿದ್ದೀರಿ. ಯಾಕೆ ನೀವೆಲ್ಲ ನಮ್ಮ ಸಂಸ್ಥೆಗಳೆಲ್ಲ, ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳೆಲ್ಲ ಎಲ್ಲ ನೀವು ಅದಾನಿ, ಅಂಬಾನಿ, ನಿಖಿಲ್ ಜೋಶಿ ಎಂತವ್ರಿಗೆ ನೀವು ಎಂತವ್ರಿಗೆಲ್ಲ ಮಾರಿದ್ದೀರಲ್ಲ, ರೈತರಿಗೆ ಏನಾದ್ರು ಮಾಡಿದ್ರ? ಒಂದು ನಯ ಪೈಸೆ ನೀವು ಏನು ಮನ್ನಾ ಮಾಡಿದ್ರೇನ್ರಿ? ಇವತ್ತು ರೈತ ಈ ದೇಶದ ಬೆನ್ನೆಲುಬು. ನಾವು ಇವತ್ತು ಕಾರ್ಮಿಕರ ಕೂಡ ಈ ದೇಶದ ಬೆನ್ನೆಲುಬು. ಎಷ್ಟು ಟ್ಯಾಕ್ಸ್ ಅವರು ಫಾರಿನ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಹೊರದೇಶದಲ್ಲಿ ಮಾಡಿರ್ತಕ್ಕರು, ಇವತ್ತು ನಮ್ಮ 100 ಕೋಟಿ ಇವತ್ತು ನಮ್ಮ ಸರ್ಕಾರ ಪಕ್ಷಕ್ಕೆ ಅಲ್ಲಿಂದ ಬರ್ತಾ ಇದೆ. ಅರ್ಥ ಆಯ್ತಾ? ಅವರು ಇವತ್ತು ನಮ್ಮ ಆರ್ಥಿಕತೆಯನ್ನ ಏನು ಇವತ್ತು ಬಲಾಢ್ಯ ಮಾಡ್ತಾ ಇದ್ದಾರೆ. ನಿಮಗೆ ಕಿಂಚಿತ್ತು ಕಾಳದೆ ಇಲ್ಲ. ಹಾಗಿದ್ದಿದ್ದ ನೀವು 10 ವರ್ಷದಲ್ಲಿ ಏನಾದ್ರು ಒಂದು ಯೋಜನೆ ಕೊಡ್ಬೋದಿತ್ತು. ಯಾವ ಯೋಜನೆ ಕೊಟ್ಟಿಲ್ಲ. ನಿಮ್ಗೆಲ್ಲ ಗೊತ್ತಿದೆ. ನೀವೇನು ಟಿವಿಗಳಲ್ಲಿ ಬಿತ್ತರಿಸಿ, ನಾವು ಟಿವಿ ಹಾಕೋಕೆ ಆಗಲ್ಲ, ಅಷ್ಟು ಬೇಜಾರಾಗಿದೆ. 1 ನಿಮಿಷ ಕೂಡ ನಾನು ಟಿವಿ ಕೂಡ ನೋಡಲ್ಲ. ಬರೀ ಅವ್ರದ್ದೇ ಏನು ಟಾಟಾ ಮಾಡಿ ಹೋಗೋದು. ನೀವು ಅಂಕಿಅಂಶ ತೆಗೆದುಕೊಳ್ಳಿ. ಇವತ್ತು ಯಾವುದೇ ಸರ್ಕಾರ ಕಾನೂನು ಬದ್ಧವಾಗಿ ಯಾವನು ಏನು ಕೊಲೆ ಬೆದರಿಕೆ ಇರ್ಬೋದು, ಹೊಡೆದಾಟ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಗಲಭೆಗಳಿಗೆ ಕಾಂಗ್ರೆಸ್ ಸರ್ಕಾರ 60 ವರ್ಷದಲ್ಲಿ ಯಾವತ್ತೂ ಕೂಡ ಏನು ಮಾಡಿಲ್ಲ. ನಾವು ದ್ವೇಷ ಭಾವನೆ ಬಿತ್ತೋದಿಲ್ಲ. ಅಲ್ಲಿ ಅವ್ರು ಯಾವ್ದಾದ್ರು ಒಂದು ಸಾವಾದ್ರೆ ನಮ್ ಬಜರಂಗ್ ದಳರು ಅಂತ ಹೇಳ್ತೀರಿ ನೀವು. ಅಲ್ಲಿ ಮಾಡಿರೋ ಕೊನೆಗೆ ನಿಮಗೆ ಅನೇಕ ಪ್ರೂಫ್ ಕೂಡ ಮತ್ತೆ ಹೇಳಿದಾಗ ಬಜರಂಗದವ್ರು ಅಲ್ಲ, ಅವ್ರು ಯಾರೋ ಬೇರೆಯವ್ರು ಹೊಡೆದ್ರು ಅಂತ ಹೇಳಿ ಹೇಳ್ತಾರೆ. ಹಿಂದೂ ಮುಸ್ಲಿಂ ಮೇಲೆ ತಾಕ್ತಾರೆ. ಒಬ್ಬ ಮುಸ್ಲಿಂ ಒಬ್ಬ ಬಜರಂಗ್ ದಳದವ್ನು ಕೊಲೆ ಮಾಡ್ಬಿಟ್ರು ಅಂತ. ಕೊನೆಗೆ ತನಿಖೆಗಳಾಯ್ತು. ನಾನು ಹೇಳ್ತೀನಿ ನೋಡಿ, ಈಗ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಎಷ್ಟು 1000 ಕೋಟಿ ನೀವು ವೈಟ್ ಕಾಲರ್ ಮೇಲೆ ಸಂಪಾದನೆ ಮಾಡಿದ್ದೀರಿ. ಅದನ್ನ ಏತಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ನೀವು ಚುನಾವಣಾ ಬಾಂಡ್ ಅನ್ನ ಕೊಡಬಾರ್ದು ಅಂತ SBI ಗೆ ಡೈರೆಕ್ಷನ್ ಕೊಡ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ಇವತ್ತು ಅವ್ರಿಗೆ ಇದು ದೊಡ್ಡ ಹಗರಣ ಪ್ರಪಂಚದಲ್ಲಿ, ಎಲೆಕ್ಟ್ರಲ್ ಬಾಂಡ್ಸ್. ಅದು ಇವತ್ತು ಅವ್ರಿಗೆ ಮುಖ ಇಲ್ದಿರ ಹೇಳ್ತಾರೆ, ಗೊತ್ತಾಗ್ಬಾರ್ದು, ವೈಟ್ ಯಾರ್ಯಾರು ಇರ್ತಂತ ಗೊತ್ತಾಗುತ್ತೆ, ಬ್ಲಾಕ್ ಕೊಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಇದು ಒಂದು ಸಮಂಜಸ ಅಲ್ಲ. ಅವರ ನಮ್ಮ ಏನು ವಿತ್ತ ಸಚಿವರ ಹಸ್ಬೆಂಡ್ ಕೂಡ ಹೇಳ್ತಾರೆ, ಏನು ಅವ್ರ ಆರ್ಥಿಕತೆ ಬಗ್ಗೆ ಏನ್ ಮಾತಾಡ್ತಾರೆ, ಏನ್ ಮಾತಾಡಲ್ಲ, ಏನ್ ಅಭಿವೃದ್ಧಿ ದೇಶ ಅಂತ ಹೇಳಿ ಹೇಳ್ತಾರೆ. ಡಿ.ಕೆ. ಸುರೇಶ್ ಅವರು ನಾನು ಹೇಳಿದ್ದೇನೆ ತಿಳ್ಕೊಳ್ಳಿ. ಮತ್ತೆ ಬಂದು ಹೇಳ್ತೀನಿ, ಕನಿಷ್ಠ ಪಕ್ಷ 2 ಲಕ್ಷ ಅಂತರದಿಂದ ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರೆ, ಗೆದ್ದೇ ಗೆಲ್ತಾರೆ. ಎಷ್ಟು ಕಡಿಮೆ ಆಗಿದೆ? ಹೌದು ಹೌದು. ಈ ಸಲ ಒಂದು 20,000 ಇರುತ್ತೆ, ಸಾಮಾನ್ಯ ಅಲ್ಲ. ನಮ್ದು ಇವತ್ತು ವೇವ್ ಇದೆ, ಏನು ನಮ್ಮ ಕಾಂಗ್ರೆಸ್ ಪರ ಅಲೆ ಎದ್ದಿದೆ. ಇವತ್ತು ಕಾರ್ಯಕ್ರಮಗಳು ಬಡವರ ಪರವಾಗಿ ನಾವಿದ್ದೀವಿ. ಯಾರು ಕೂಡ ಮಹಿಳೆಯರು ಇವತ್ತು ಬಿಜೆಪಿಗೆ ಮತ ಹಾಕೋದಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಟಿವಿಗಳಲ್ಲಿ ನೋಡಿ, ನಾವ್ ಯಾಕೆ ಹಾಕ್ಬೇಕು, ನಾವು ಅನ್ನ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ ಅವರಿಗೆ, ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ನಾವು ಕೊಡೋದು ಅವರಿಗೆ. ಯುವನಿಧಿ ಇವತ್ತು ನಿರುದ್ಯೋಗ ಸಮಸ್ಯೆ 20 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಯುವನಿಧಿಯಲ್ಲಿ ಇವತ್ತು ಪದವಿ ಮಾಡಿರ್ತಕ್ಕಂಥವನಿಗೆ 3,000 ಮತ್ತೆ ಡಿಪ್ಲೊಮಾಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ತುಚ್ಚಾಗ್ಲಿಲ್ಲ, ಯಾವ್ದೆಲ್ಲ ನಾನು ಹೇಳಿದ್ನಲ್ಲ. ಒಂದು ಯುವನಿಧಿಯಲ್ಲಿ ಮೊನ್ನೆ ಜಾನ್ವರಿಯಲ್ಲಿ ಕೂಡ ಡಿಕ್ಲೇರ್ ಮಾಡಿದ್ರು. ನೀವು ತಿಳ್ಕೊಳ್ಳಿ, ಯುವನಿಧಿಯಲ್ಲಿ 3,000 ರೂಪಾಯಿ, ಅದು 22ರಿಂದ ಪಾಸ್ ಆಗಿರ್ತಕ್ಕಂಥವನಿಗೆ 22-23 ಸಾಲಿನಲ್ಲಿ ಮಾಡಿರ್ತಕ್ಕಂಥವ್ರಿಗೆ ನಾವು 2 ವರ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ವಾಗ್ದಾನ ಕೊಟ್ಟಿದ್ದೇವೆ, ಈ ಒಂದು ನಮ್ಮ ಸರ್ಕಾರ ಇರೋವರೆಗೂ ನಾವು ಈ ಕಾರ್ಯಕ್ರಮಗಳನ್ನ ನಿಲ್ಸೋದಿಲ್ಲ. ಇವೆಲ್ಲ ಡಿ.ಕೆ. ಏನು ನಮ್ಮ ಯಾರು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು, ಮತ್ತೆ ಸಿ.ಟಿ. ಇರ್ಬೋದು, ಕಟೀಲ್ ಸಾಹೇಬ್ರು ಇರ್ಬೋದು, ಮತ್ತೆ ನಮ್ಮ ಏನಿದೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು, ಏನ್ ಈ ಗ್ಯಾರಂಟಿಗಳನ್ನ ಕೊಟ್ರೆ ಏನು ರಾಜ್ಯ ಖಜಾನೆ ಬರಿದಾಗುತ್ತೆ ಅಂತ ಹೇಳಿದ್ರು.
ನಮ್ಮ ಗ್ಯಾರಂಟಿಯನ್ನ ಕತ್ಕೊಂಡು ಹೋಗ್ಬಿಟ್ರು. ಕೊನೆಗೆ ಏನೋ ನಮಗಿಲ್ಲ, ನಾವು ಗ್ಯಾರಂಟಿಯಲ್ಲಿ ಕೊಡ್ತೀವಂತ ಅವ್ರು ಕೊಟ್ಟಿರೋ ಗ್ಯಾರಂಟಿನ 10 ವರ್ಷದಲ್ಲಿ ಒಂದು ಮಾಡ್ಲಿಲ್ಲ. ಈಗ ಸುಳ್ಳು ಭರವಸೆ ಕೊಡ್ತಾರೆ. ಈ ಬಿಜೆಪಿ ಅಂದ್ರೆ ಸುಳ್ಳು, ಅವ್ರ ಮನೆ ದೇವರು ಸುಳ್ಳು. ಆದ್ರಿಂದ ಅವ್ರು ಹೇಳೋದೆಲ್ಲ ಸುಳ್ಳೆ, ನೀವು ನಂಬಬೇಡಿ. ನಮ್ಮ ಕಾಂಗ್ರೆಸ್ ಇವತ್ತು ಬಡವರ ಪರ ಇದೆ. ಜಾತ್ಯತೀತೆಯನ್ನ, ಸಂವಿಧಾನವನ್ನ ನಾವು ಗೌರವ ಕೊಟ್ಟು ಎತ್ತಿ ಹಿಡಿತೇವೆ. ಸಂವಿಧಾನ ಇವತ್ತು ದೇಶದ ಭಗವದ್ಗೀತೆ ಇರ್ತಕ್ಕಂಥ ಸಂವಿಧಾನ. ಈ ಸಂವಿಧಾನವನ್ನ ನಾವು ಕಾಪಾಡಬೇಕಾಗಿದೆ. ಆದ್ರಿಂದ ನಾವು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತೀವಿ. ಈ ದೇಶದ ನಾಯಕ ಪ್ರಜಾಪ್ರಭುತ್ವ, ಈ ದೇಶದ ನಾಯಕ ಸಂವಿಧಾನ. ಆದ್ದರಿಂದ ನಾವು ಇವತ್ತು ಈ ನಮ್ಮ ನಾಡು ಇವತ್ತು ಕುವೆಂಪು ನಾಡು, ನಮ್ಮ ನಾಡು ಇವತ್ತು ಅಬ್ದುಲ್ ಕಲಾಂ ನಾಡು, ನಮ್ಮ ನಾಡು ಇವತ್ತು ಏನು ಈ ನಾರಾಯಣ ಗುರು ನಾಡು, ಹೀಗೆ ಹಲವಾರು ಹೇಳ್ಬೋದು ನಾವು. ಆದ್ರಿಂದ ಯಾವುದೇ ಕೋಮು ಗಲಭೆಯನ್ನ ನಾವು ಎಬ್ಸೋದಿಲ್ಲ. ನೀವೇನಾದ್ರೂ ಮಾಡಿದ್ರೆ ನೀವೇ ಮಾಡಿಸಿರ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳಿ, ನಾನು ಎಲ್ಲ ನಮ್ಮ ಮಾಧ್ಯಮ ಗೆಳೆಯರಿಗೆ ನನ್ನ ಮಾತನ್ನ ಮುಗಿಸಿ ಇವತ್ತು ಹೌದು, ನಾವು ಭಾಗ್ಯಗಳು ಯಾಕೆ ತೋರಿಸಬಾರ್ದು? ಬಡವರಿಗೆ ನಾವು ಕೊಟ್ಟಿದ್ದೀವಿ ಕಾರ್ಯಕ್ರಮ, ನೀವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ತೆಗೆದುಕೊಂಡು ಹೋಗಿ ಇವತ್ತು ಸಾರ್ವಜನಿಕರಿಗೆ ಕೇಳಿ, ಯಾಕೆ ಕೊಡಬಾರ್ದು? ಬಡವರ ಪರ ಇವತ್ತು ದೇಶದ ಆರ್ಥಿಕತೆ ಇಲ್ಲ ಇಲ್ಲ ಇವತ್ತು GDP ಹೆಚ್ಚಾಗೋದು ಕಾರಣ ಇವತ್ತು ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು. ಇವತ್ತು ನಾವು 2,000 ರೂಪಾಯಿ ಕೊಟ್ರೆ, 2,000 ರೂಪಾಯಿ ನಾವೇನಾದ್ರೂ ಕೊಟ್ರೆ ತಗೊಳ್ತಾ ಇದ್ದಾರಲ್ಲ, ಅವ್ರು ವ್ಯಾಪಾರಕ್ಕೆ ಹೋಗಿ ಇವತ್ತು ಮನೆಯಲ್ಲಿ ಏನು 200 ರೂಪಾಯಿ ಇವತ್ತು ಏನು ತೆಗೆದುಕೊಳ್ಳೋದ್ರೆ 36 ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಬಡವರಿಗೆ. ಇದು ಬಡವರ ಹಕ್ಕು. ಇದು ಅವಾಗ ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಲ್ಲ, ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಆದ್ರಿಂದ ನಾವು ನಿಲ್ಸೋದಿಲ್ಲ. ಇದೆಲ್ಲ ಬರೀ ಸುಳ್ಳು. ಈ ಕೋಮುವಾದಿಗಳಿಗೆ ಯಾರು ದಲಿತ ವರ್ಗ ಇರ್ಬೋದು, ಮುಸ್ಲಿಂ ಇರ್ಬೋದು, ಅಲ್ಪಸಂಖ್ಯಾತರ ಬಗ್ಗೆ ಇವ್ರಿಗೆ ಗೌರವ ಇಲ್ಲ. ಇವ್ರನ್ನೆಲ್ಲ ಸಿಹಿಯಲ್ಲಿ ಎಲ್ಲ ನಿಮ್ಮನ್ನ ಹೊರತುಪಡಿಸ್ತಾರೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಆದ್ರಿಂದ ನಾವು ಬಡವರ ಪರ ಇದ್ದೇವೆ, ಈ ದೇಶದ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತೇಳಿ ಇವತ್ತು ನಮ್ಮ ಸನ್ಮಾನ್ಯ DK ಸುರೇಶ್ ಅವರು ಇವತ್ತು ಕಣದಲ್ಲಿದ್ದಾರೆ. 2 ಲಕ್ಷ ಮತದಿಂದ ಕೂಡ ಅವರು ಜೈಬೇರಿ ಬಾರಿಸ್ತಾರೆ. ಅಂತವರು ಧೀಮಂತ ನಾಯಕರು, ಹಿಂದೆ ಹುಟ್ಟಲ್ಲ, ಮುಂದೆ ಹುಟ್ಟೋದೇ ಇಲ್ಲ ಅಂತ ಹೇಳಿ ನಾನು ಯಾರಿಗೂ ಕೂಡ ಅಂಜೋದಿಲ್ಲ. ಹಾಗಾಗಿ ಅವ್ರು ಗೆದ್ದೇ ಗೆಲ್ತಾರೆ. ಈ ದೇಶ, ಈ ನಮ್ಮ ಏನು ಗ್ರಾಮಾಂತರ ಬೆಂಗಳೂರು ಏನಿದೆ, ಆ ಕ್ಷೇತ್ರ ಇವತ್ತು ಏನು ಒಳ್ಳೆ ಮಾದರಿ ಕ್ಷೇತ್ರವಾಗಿ ಮಾಡೇ ಮಾಡ್ತಾರೆ. ನಿಮ್ಮ ಮತ, ನಿಮ್ಮ ಬೆಂಬಲ ಎಲ್ದೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರ್ಲಿ ಅಂತೇಳಿ ನಾನು ತಮ್ಮೆಲ್ಲ ಮನವಿ ಮಾಡ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಸುಳ್ಳುಗಳನ್ನ ಹೇಳ್ಕೊಂಡು ಏನು ಈ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದು ಜನತೆಯನ್ನ ವಂಚಿಸಿ ಯಾವುದೇ ಒಂದು ವರ್ಗಕ್ಕಾಗ್ಲಿ, ಯಾವುದೇ ಒಂದು ಕಾರ್ಮಿಕರಿಗಿರ್ಬೋದು, ಯುವಕರಿಗಿರ್ಬೋದು, ರೈತರಿಗಿರ್ಬೋದು, ಯಾವುದೇ ಒಂದು ಶಾಶ್ವತವಾದಂತಹ ಒಂದು ಕೆಲಸಗಳನ್ನು ಮಾಡದೆ ಇವತ್ತು ಸಹ ಸುಳ್ಳು ಹೇಳ್ಕೊಂಡು ಮತ್ತೆ ಚುನಾವಣೆ ಬಂದಿದ್ದಾರೆ. ಯಾವುದಾದ್ರೂ ಇವರ ಆಡಳಿತಾವಧಿಯಲ್ಲಿ ಸಹಕಾರಿ ಸೌಮ್ಯದ ಒಂದು ಕಾರ್ಖಾನೆಯನ್ನಾದ್ರೂ ಕಟ್ಟಿ ಯುವಕರಿಗೆ, ನಿರುದ್ಯೋಗ ಯುವಕರಿಗೆ ಏನಾದ್ರೂ ಉದ್ಯೋಗ ಕೊಟ್ಟಿದ್ದಾರಾ? ಇಲ್ಲ. ಸುಮ್ಮನೆ ಕೋಮುವಾದವನ್ನ ಬೆಳೆಸೋದು, ಜಾತಿಗಳನ್ನ ಎತ್ಕೊಟ್ಟೋದು, ಚುನಾವಣಾ ಸಂದರ್ಭದಲ್ಲಿ ದ್ವೇಷವನ್ನ ಸಾಧಿಸೋದು, IT, ED ಇವುಗಳ ಮುಖಾಂತರ ರೈಡ್ ಮಾಡಿ ಎಲ್ಲರನ್ನ ಭಯ ಹುಟ್ಟಿಸುವಂತಹ ವಾತಾವರಣ ತರ್ತಾ ಇರ್ತಕ್ಕಂಥವ್ರು ಈ ಬಿಜೆಪಿ ಅವರು. ಅವರು ಮತ್ತೆ ಇವತ್ತು ಅಧಿಕಾರ ಬೇಕು ಅಂತ ಇಲ್ಲ ಸಲ್ಲದ ಆರೋಪಗಳನ್ನ, ಸುಳ್ಳುಗಳನ್ನ ಹೇಳ್ಕೊಂಡು ಇವತ್ತು ಜನತೆ ಮುಂದೆ ಬರ್ತಾ ಇದ್ದಾರೆ. ಏನು ಕಾಂಗ್ರೆಸ್ನವರು ಇವತ್ತು ಕೊಟ್ಟಿರ್ತಕ್ಕಂಥ ಭಾಗ್ಯಗಳು ಇವತ್ತು ಹೇಳಿದ್ರಿ, ಕೊಟ್ಟಿರ್ತಕ್ಕಂಥ ಭಾಗ್ಯಗಳು ಚುನಾವಣೆ ಆದ ನಂತರ ನಿಲ್ಲಿಸ್ಬಿಡ್ತೀರ ಅಂತ. ನಾವು ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಅವರ ಮನಮೋಹನ್ ಸಿಂಗ್ ಅವರು ಇರ್ಬೋದು, PV ನರಸಿಂಹರಾವ್ ಅವರ ಕಾಲದಲ್ಲಿ ಇರ್ಬೋದು, ವಿಧವಾ ವೇತನ ಕೊಟ್ಟಿದ್ವಿ. ನಾವೇನ್ ಕಿತ್ಕೊಂಡಿದೀವ? ಮನೆಗಳ ಕೊಟ್ಟಿದ್ವಿ, ಜನತಾ ನಿವೇಶನ ಅಂತ ಕೊಟ್ಟು ಮನೆಗಳು ಕಟ್ಸ್ಕೊಡ್ತೀವಿ, ಅದೇನ್ ಕಿತ್ಕೊಂಡ್ಬಿಟ್ವಾ? ಭಾಗ್ಯ ಜ್ಯೋತಿ ಅಂತ ಮನೆ ಕರೆಂಟ್ ಅವತ್ತೇ ಹಾಕಿಸ್ವಿ, ಅದೇನ್ ಕಿತ್ಕೊಂಡ್ಬಿಟ್ವಾ? ಯಾವ ಕಾದಕ್ಕೆ ಹೋಗ್ಲಿ ಪೆನ್ಷನ್ ಕೊಟ್ಟಿದೀವಿ, ಪೆನ್ಷನ್ ಕಿತ್ಕೊಂಡಿದೀವ? ಇದುವರೆಗೂ ಏನ್ ಕಾಂಗ್ರೆಸ್ನವ್ರು ಕೊಟ್ಟಿದ್ವಿ ವಿನಃ ಕಿತ್ಕೊಳ್ಳತಕ್ಕಂಥ ಕಾರ್ಯಕ್ರಮ ಯಾವತ್ತೂ ನಾವು ಮಾಡ್ಲಿಲ್ಲ. ಇವ್ರು ಮಾಡ್ತಾ ಇದ್ದಾರೆ. ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕನ್ನಡಿಗರು ಕಟ್ಟಿದಂತ ಬ್ಯಾಂಕ್ಗಳನ್ನ ಇವತ್ತು ಮಾರ್ಕೊಂಡ್ರು. ಮೈಸೂರು ಬ್ಯಾಂಕ್ ಹೋಯ್ತು, ವಿಜಯ ಬ್ಯಾಂಕ್ ಹೋಯ್ತು, ಬರೋಡ ಎಲ್ಲ ಬ್ಯಾಂಕ್ಗಳು ಇವತ್ತು ಮುಚ್ಚಿಕೊಂಡು ಇವತ್ತು ನಮ್ಮ ನಂದಿನಿ ಹಾಲನ್ನು ಅಮೂಲ್ಗೆ ಸೇರ್ಸೋದಕ್ಕೆ ಪ್ರಯತ್ನ ಬರ್ತಕ್ಕಂಥ ಬಿಜೆಪಿ ಅವರು. ಇದ್ರ ಬಗ್ಗೆ ಜನತೆ ದಯವಿಟ್ಟು ಎಲ್ಲ ತಿಳ್ಕೊಳ್ಬೇಕು. ಇವರು ಏನಿದ್ರು ಅಧಿಕಾರದ ಆಸೆಗಾಗಿ ಇವತ್ತು ಸಮಯ ಸಾಧಕರನ್ನು ಜೊತೆ ಸೇರಿಸ್ಕೊಂಡಿದ್ದಾರೆ. ಯಾರು ಸಮಯ ಸಾಧಕರು? ಜನತಾದಳದವರು.
ಜನತಾದಳದ ಸಮಯ ಸಾಧಕರು ನಮ್ಮಲ್ಲಿ ಬರ್ತಾರೆ, ಅವರಲ್ಲಿ ಹೋಗ್ತಾರೆ ಅಧಿಕಾರಕ್ಕಾಗಿ. ಆ ರೀತಿ ಇವತ್ತು ಸಮಯ ಸಾಧಕರನ್ನ ಇವರು ಸೇರಿಸ್ಕೊಂಡು ದೇಶವನ್ನ ಒಡೆಯಲು ಇವ್ರು ಹೊಡೆಯಕ್ಕೆ ಹೋಗ್ತಾ ಇರ್ತಾರೆ, ವಿಭಜನೆ ಮಾಡಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು ಇವರು. ಅವ್ರು ಸೇರ್ಕೊಂಡು ಅಧಿಕಾರದ ಆಸೆಗೆ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ವಿನಃ ಕಾಂಗ್ರೆಸ್ ಅವರು ಈ ದೇಶವನ್ನ ಕಡ್ದವರು. ಕಾಂಗ್ರೆಸ್ ಈ ದೇಶದ ಬಡತನಕ್ಕೆ ಬಡ ಜನತೆಗೆ 20 ಅಂಶಗಳ ಕಾರ್ಯಕ್ರಮ ರೂಪಿಸಿ ಅವರನ್ನು ಮೇಲೆತ್ತುವಂತಹ ಕೆಲಸ ಮಾಡಿದ್ರು ನಮ್ಮ ಕಾಂಗ್ರೆಸ್ ಹೊರತು ಈ ಬಿಜೆಪಿ ಅಲ್ಲ. ಇವತ್ತು ಈ ಬಿಜೆಪಿ ಅವರು ಸುಮ್ನೆ ಬಾಯಿಗೆ ಬಂದಂಗೆ ಹಂಗೆ ಕಾಂಗ್ರೆಸ್ ಅವರು ಒಂದ್ರೆ ಆಗ್ ಮಾಡ್ತಾರೆ, ಈಗ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಇವತ್ತು ಇವರ ಅವಧಿಯಲ್ಲಿ ಏನಾದ್ರೂ ಒಂದು ಶಾಶ್ವತವಾದ ಕಾರ್ಯಕ್ರಮ ಕಟ್ಟಿದ್ರೆ ಅವರು ಹೇಳಿ ಈ ತರ ಮಾಡಿದೀವಿ ಅಂತ ಹೇಳ್ಬಿಟ್ಟು. ನಮ್ಮ ಸುರೇಶ್ ಅವ್ರ ಬಗ್ಗೆ ಮಾತಾಡ್ತಾರೆ. ಸುರೇಶ್ ಅವರು ಇವತ್ತು ಒಂದು ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಊರಿಗೆ ಎಷ್ಟು ಸಾರಿ ಬಂದಿದ್ದಾರೆ, ಅಲ್ಲಿನ ಸಮಸ್ಯೆಗಳನ್ನ ಹತ್ತಿದ್ದಾರೆ. ಅವ್ರ ಜೊತೆ ಹೆಸರುಕೊಂಡು ನಮ್ಮ ತ್ರಿಮೂರ್ತಿಗಳಂತ ಹೇಳ್ಬೇಕು ನಾವು. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಇರ್ಬೋದು, ನಮ್ಮ ಡಿ ಕೆ ಸುರೇಶ್ ಅವರು ಇರ್ಬೋದು, ನಮ್ಮ ಜನಪ್ರಿಯ ಶಾಸಕ ಶಿವಣ್ಣವರು, ಇವರು ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರಂತೆ. ಆ ರೀತಿ ನಮ್ಮ ತಾಲೂಕಿನಲ್ಲಿ ಅವರು ಕೈಗೊಂಡ ಕಾರ್ಯಕ್ರಮಗಳು ಇವತ್ತು ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಾಗುತ್ತೆ. ಇವತ್ತು ಡಬಲ್ ರೋಡ್ ಇರ್ಬೋದು, ನಮ್ಮ ಚಂದಾಪುರದಿಂದ ಆನೆಕಲ್ಗೆ ಹೋಗಾಗ್ತಾ ಇರಲಿಲ್ಲ, ಆಕ್ಸಿಡೆಂಟ್ಗಳಾಗ್ತಾ ಇತ್ತು. ಇವಾಗ ಡಬಲ್ ರೋಡ್ ಮಾಡಿ ಇವತ್ತು ಯಾವುದೇ ಒಂದು ಆಕ್ಸಿಡೆಂಟ್ ಆಗಲ್ಲ, ಆ ರೀತಿ ರೋಡ್ಗಳನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಮತ್ತೆ ಕುಡಿಯುವ ನೀರಿನ ಘಟಕಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ಮಾಡಿದ್ದು ಕಾಂಗ್ರೆಸ್ ಹೊರತು ಬಿಜೆಪಿ ಅಲ್ಲ. ಆದ್ರಿಂದ ದಯವಿಟ್ಟು ನಮ್ಮ ತಾಲೂಕಿನ ಜನತೆ ಮತ್ತು ನಮ್ಮ ಜಿಲ್ಲೆಯ ಜನತೆ ಯಾರ್ಯಾರು ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ನಿಂತಿದ್ದಾರೆ ಅವರಿಗೆ ದಯವಿಟ್ಟು 26ನೇ ತಾರೀಕು ನಡೆಯತಕ್ಕಂಥ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನ ನೀಡಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ.